ಹಿಂದೂ ಜ್ಞಾನ ಪರಂಪರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನನಗೆ ಸಾಕಷ್ಟು ಸಮಯ ಅಂತೂ ಕೊಟ್ಟಿದ್ದಾರೆ. 4:45 3 ಅವಧಿಗಳಲ್ಲಿ ವಿಷಯವನ್ನ ಹೇಳೋದಕ್ಕೆ ಅವಕಾಶ ಇದೆ. 2 ಅವಧಿ 3:30 ಕಡೆಯಿಂದ, ಆಮೇಲೆ 1 ಗಂಟೆ ನಿಮಗೆ ಅವಕಾಶ ಇದೆ. 4:45 ನಂದು ಅವಧಿಗಳು ಮುಗಿಯುತ್ತೆ. ಒಂದು ರೀತಿನಲ್ಲಿ ಈ ಒಂದು ಸೆಮಿನಾರ್ದು ಯೋಜನೆ ವಿಷಯಕ್ಕೆ ಅನುಕೂಲ ಇದೆ. ಕೇಳಿಸುತ್ತಲ್ಲ ಸರಿಯಾಗಿ? ಮಧ್ಯದಲ್ಲಿ ಕಟ್ಟಾಗ್ತದೆ. ವಿಷಯಕ್ಕೆ ಆಳಕ್ಕೆ ಹೋಗೋದಿಕ್ಕೆ ಈ ವಿಚಾರ ಸಂಕಿರಣದ ಯೋಜನೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸಾಧಾರಣ ಸೆಮಿನಾರ್ಗಳಲ್ಲಿ ತುಂಬಾ ದೂರದಿಂದ ಬರ್ತಾರೆ, ಒಬ್ಬೊಬ್ಬರಿಗೊಂದು 15 ನಿಮಿಷ 20 ನಿಮಿಷ ಅವಕಾಶ ಇರುತ್ತೆ. ಆ ಒಂದು ಸೆಟಪ್ ಇದೆ, ಅದ್ರ ಪಾಡಿಗೆ ಅದು ನಡೀಲಿ, ಅದು ಬೇಕೇನೆ. ಇದು ಒಂದು ರೀತಿನಲ್ಲಿ ಕಾರ್ಯಾಗಾರದ ರೀತಿನಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ನಾಳೆನೂ ಮೊದಲನೇ ವಿಷಯ ಅದು 2 ಅವಧಿನಲ್ಲಿ ಇದೆ ಒಬ್ಬರಿಗೆ. ಇವತ್ತಂತೂ ನಾನು ಆಗ್ಲೇ ಹೇಳ್ದಂಗೆ 3 ಅವಧಿ ಇದೆ. ಈಗ ಸುಮಾರು 1:15 ಗಂಟೆ, 1 ಗಂಟೆ, ಆಮೇಲೆ 1:15 ಗಂಟೆ, ಆಮೇಲೆ 1 ಗಂಟೆ, 3:15 ಗಂಟೆ ಇದೆ. ವಿಷಯಗಳನ್ನ ವೇದಿಕೆಯಿಂದ ಪ್ರಸ್ತಾಪ ಮಾಡಿದ ಮೇಲೆ ಪ್ರತಿಕ್ರಿಯೆ ಅನ್ನೋದು ಇರುತ್ತೆ. ಪ್ರತಿಕ್ರಿಯೆಯಲ್ಲಿ 3 ರೀತಿ ಇರುತ್ತೆ. ಒಂದು, ನಾನು ಹೇಳಿದ್ದಕ್ಕೆ ಪೂರಕವಾಗಿ ನೀವು ಹೇಳುವಂಥದ್ದು, ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲದೆ ಇರೋದು ಅಥವಾ ನಾನು ಹೇಳದೇ ಇರೋದು, ನೀವು ಯಾವ್ದಾದ್ರು ಅದಕ್ಕೆ ಬೇರೆ ಬಿಂದುಗಳು ಉದಾಹರಣೆ ಸೇರಿಸ್ಬೋದಾಗಿರೋದು, ಪೂರಕ ಅಭಿಪ್ರಾಯ, ಇದು ಪ್ರತಿಕ್ರಿಯೆಯ ಒಂದು ರೀತಿ. ಇನ್ನೊಂದು, ನೀವು ಹೇಳಿದ್ ನಮಗೆ ಒಪ್ಪಿಗೆ ಆಗಲಿಲ್ಲ ಅಂತ ವಿರೋಧ ಮಾಡೋದು, ಅದು ಇನ್ನೊಂದು ರೀತಿ. ಅದಕ್ಕೂ ಅವಕಾಶ ಇದ್ದೇ ಇದೆ. ಇದು 2ನೇದು. 3ನೇದು, ನಾನು ನಿಮ್ಮ ಪರವೂ ಇಲ್ಲ ವಿರುದ್ಧವೂ ಇಲ್ಲ, ಆದರೆ ನನಗೆ ಸ್ವಲ್ಪ ಪ್ರಶ್ನೆಗಳಿದೆ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳೋದು. 3 ಥರ ಪ್ರತಿಕ್ರಿಯೆಗಳು ಇದೆ. ಅದರಲ್ಲಿ 2ನೇದು ಸದ್ಯಕ್ಕೆ ಬೇಡ ಅನ್ಸತ್ತೆ. ಯಾಕಂದ್ರೆ ಈಗ ಇನ್ನೂ ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ, ಈಗಲೇನೇ ವಾತಾವರಣ ಹಾಳು ಮಾಡ್ಕೊಳ್ಳೋದು ಬೇಡ. 20 ವರ್ಷ ಈ ವಿಷಯದ ಮೇಲೆ ನಾವೆಲ್ಲರೂ ಫೀಲ್ಡ್ ವರ್ಕ್ ಮಾಡಿದ ಮೇಲೆ ವಿರೋಧ ಮಾಡೋದನ್ನ ನೋಡೋಣ. ಆಮೇಲೆ ಪ್ರಶ್ನೆಗಳಿಗೆ ಕೊನೆಯ ಅವಧಿನಲ್ಲಿ ಅವಕಾಶ ಇದ್ದೇ ಇದೆ. ಉಳಿದಿದ್ದು ಪೂರಕವಾದಂತಹ ಸಂಗತಿಗಳು ನಿಮ್ಗೇನಾದ್ರು ಮಧ್ಯದಲ್ಲಿ ಹೇಳಬೇಕು ಅಂತ ಅನ್ಸಿದ್ರೆ ನೀವು ಕೈಯನ್ನ ಎತ್ತಿ ಆಮೇಲೆ ನೀವು ಅಲ್ಲೇ ಆ ವಿಷಯವನ್ನ ಹೇಳ್ಬೋದು ಪೂರಕವಾಗಿ. ಆವಾಗ ಒಂದು ಸ್ವಲ್ಪ ಏಕತಾನತೆ ಕಮ್ಮಿ ಆಗುತ್ತೆ. ಈಗಾಗಲೇ 12:45 ಆಗಿರೋದ್ರಿಂದ ಊಟದ ಸಮಯ, ಹಸುವು ಜಾಸ್ತಿ ಆದಾಗ ನಿದ್ದೆನೂ ಬರ್ತಾ ಇರುತ್ತೆ. ಮತ್ತೆ ತುಂಬಿದ ಮೇಲೆ ನಿದ್ದೆ ಬರೋದು ಒಂದು ವಿಷಯ. ಹಾಗಾಗಿ ಮೊದಲ 2 ಅವಧಿನಲ್ಲಿ ಪೂರಕ ಪ್ರತಿಕ್ರಿಯೆಗಳನ್ನು ನೀವು ನಡುವೆ ಹೇಳುವುದಕ್ಕೆ ಅವಕಾಶ ಇದೆ. ಹಿಂದೂ ಜ್ಞಾನ ಪರಂಪರೆ ಅನ್ನೋ ಶೀರ್ಷಿಕೆಯಲ್ಲಿ ಈ ವಿಷಯವನ್ನ ನಾನು ಹೋದ ಕಡೆ ಹೇಳ್ತಾ ಇದ್ದೀನಿ. ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಎಲ್ಲ ಕಡೆಗೆ ಬಹಳ ಪರಿಚಯ ಇದೆ. ಅದರಲ್ಲೂ IKS ಅಂತ ಬಹಳ ಹೇಳ್ತಾ ಇರ್ತಾರೆ. ಇನ್ನು ಭಾರತೀಯ ಜ್ಞಾನ ಪರಂಪರೆ ಅನ್ನುವಂಥ ಶೀರ್ಷಿಕೆನೂ ಇದೆ. ನಾನು ಹಿಂದೂ ಜ್ಞಾನ ಪರಂಪರೆ ಅನ್ನೋ ವಾಕ್ಯವನ್ನ ಹೆಚ್ಚು ಬಳಸ್ತೀನಿ. ಇನ್ನೊಂದು, ಹಿಂದೂ ಜ್ಞಾನ ಪರಂಪರೆ ಅಂತ ಅಂದಾಗ
ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ಮೈಸೂರಿನಿಂದ ಹಿಡಿದು ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಅಂತಲೂ ಹೇಳ್ಬೋದು, ಅದೇ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂತಹ ವಿದ್ವಾಂಸರುಗಳು ತುಂಬಾ ಜನ ಇದ್ದಾರೆ. ಇದೇ ಉದಾಹರಣೆಗೆ ಭೈರಪ್ಪನವರು ಕಾದಂಬರಿಕಾರರು ಅಂತ ಅವ್ರ ಹೆಸರಾಗಿದ್ರೂ ಕೂಡ ಅವರ MA ವಿಷಯ ಫಿಲಾಸಫಿ. ಅವರ ಅಧ್ಯಯನ ಎಷ್ಟು ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಶತಾವಧಾನಿ ಗಣೇಶ್ ಅವರಿದ್ದಾರೆ, ಧಾರವಾಡದಲ್ಲಿ ಸಂಗಮೇಶ್ ಸವದತ್ತಿ ಮಠ ಅವರಿದ್ದಾರೆ, ದಿವಂಗತ ಬನ್ನಂಜೆ ಗೋವಿಂದಾಚಾರ್ಯರ ಆಡಿಯೋಗಳು ಇವತ್ತಿಗೂ ನಮಗೆ ಯೂಟ್ಯೂಬಲ್ಲಿ ಸಿಗತ್ತೆ. ರಾಮಾಯಣಾಚಾರ್ಯ ಅಂತ ಹೆಸರಾಗಿದ್ದಂಥ ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವರ ಅಪಾರವಾದಂಥ ವಿದ್ವತ್ತು. ಹೀಗೆ ಹಿಂದೂ ಜ್ಞಾನ ಸಾಹಿತ್ಯ ಅನ್ನುವಂಥ ವಿಷಯ ಅಷ್ಟೇ ಇಟ್ಟುಕೊಂಡು ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕರು ವೈಯಕ್ತಿಕವಾಗಿ ಸಾಧನೆಯನ್ನ ಮುಂಚೆನೂ ಮಾಡಿದ್ದಾರೆ, ಈಗಲೂ ಅನೇಕರು ಮಾಡ್ತಾ ಇದ್ದಾರೆ. ದಿವಂಗತ ರಂಗನಾಥ್ ಶರ್ಮಾ ಅವ್ರ ನೆನಪು ಈಗ ಆಗತ್ತೆ, ಇತ್ಯಾದಿ ಇತ್ಯಾದಿ. ಆದರೆ ಈಗ ನಾವೇನೋ ವಿದ್ಯಾಭಾರತಿ ಉಚ್ಚ ಶಿಕ್ಷಾ ಅಭಿಯಾನ ಅಥವಾ ಭಾರತೀಯ ಶಿಕ್ಷಣ ಮಂಡಲ ಇತ್ಯಾದಿ ಇತ್ಯಾದಿ IKS ಅನ್ನುವಂಥ ಒಂದು ಸೆಮಿನಾರ್ ಅಥವಾ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಇದರದ್ದು ಆಂಗಲ್ ಸ್ವಲ್ಪ ಬೇರೆ ಇದೆ. ವೈಯಕ್ತಿಕವಾಗಿ ಹಿಂದೂ ಜ್ಞಾನ ಸಾಹಿತ್ಯವನ್ನ ಅಧ್ಯಯನ ಮಾಡಿ ಪಾಂಡಿತ್ಯವನ್ನ ಪಡಿಬೇಕು ಅನ್ನೋದು ಅಷ್ಟೇ ಅಲ್ಲ, ಅದನ್ನಾಗಲೇ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಆದರೆ ಈಗ ನಮ್ಮ ಕಣ್ಮುಂದೆ ಇರೋದು ಇದನ್ನ ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ ತರೋದು ಹೇಗೆ ಅನ್ನೋದು ನಮ್ಮೆಲ್ಲ ಶಿಕ್ಷಣದ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ವಿಷಯ. ಅದಕ್ಕೆ ಕಾರಣ NEP 2019ರಲ್ಲಿ NEPಯನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. 2020ರಲ್ಲಿ ಪ್ರತ್ಯಕ್ಷ ಅದರ ಅನುಷ್ಠಾನವನ್ನ ಜಾವಡೇಕರ್ ಅವರು ಘೋಷಣೆ ಮಾಡಿದ್ರು. 10 ವರ್ಷದೊಳಗಡೆಗೆ ಎಲ್ಲರೂ ಅದಕ್ಕೆ ಸೆಟ್ ಆಗಬೇಕು ಅಂತ ಹೇಳಿದ್ರು. ಅದೊಂದು 500 ಪುಟದ ಸಾಹಿತ್ಯ, ಅದರದ್ದು ಸಂಕ್ಷಿಪ್ತ ಕನ್ನಡ ಅನುವಾದ ಇದೆ, ಅದು ಸುಮಾರೊಂದು 90 ಪುಟ ಇದೆ. ಅದರಲ್ಲಿ 4ನೇ ಪುಟದಲ್ಲಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅನ್ನುವಂಥ ವಿಷಯ. ಈ ಫೋಟೋ ಗಿಟ ಎಲ್ಲ ಬೇಗ ಮುಗಿಸ್ರಪ್ಪ, ಇಲ್ಲಾಂದ್ರೆ ನಮಗೆ ವಿಷಯಕ್ಕೆ ತೊಂದರೆ ಆಗತ್ತೆ. ಹಿಂದ್ಗಡೆ ಕೂತ್ಕೊಂಡು ತೆಗೀರಿ. ಅದರಲ್ಲಿ ಕನ್ನಡದ 90 ಪುಟದ ಸಾಹಿತ್ಯದಲ್ಲಿ 4ನೇ ಪುಟದಲ್ಲಿ ಒಂದು ವಾಕ್ಯ ಗುಚ್ಛ, ಪ್ಯಾರಾಗ್ರಾಫ್, 2 ವಾಕ್ಯ ಗುಚ್ಛ ಇದೆ, ಪ್ಯಾರಾಗ್ರಾಫ್ ಇದೆ IKS ಬಗ್ಗೆ. ಅಲ್ಲಿ ಒಂದು ಸಜೆಸ್ಟಿವ್ ಆಗಿ ಹೇಳಿದ್ದಾರೆ, ಹಿಂದೂ ಜ್ಞಾನ ಪರಂಪರೆಯನ್ನ ನಾವು ವಿಶ್ವವಿದ್ಯಾನಿಲಯದ ಶಿಕ್ಷಣದಲ್ಲಿ ಬಳಸ್ಕೊಳ್ಬಹುದು. ಇದೇ ತರ ಹಿಂದೆ ಮನೋಹರ್ ಜೋಶಿ ಅವರು, ಮುರಳಿ ಮನೋಹರ್ ಜೋಶಿಯವರು HRD ಮಿನಿಸ್ಟರ್ ಆಗಿದ್ದಾಗ NCERT ಡೈರೆಕ್ಟರ್ ಆಗಿ ರಜಪೂತ್ ಅವರು ಇದ್ರು. ಅವಾಗ ಅವರು ಕೂಡ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನುವಂಥ ವಿಷಯವನ್ನ ಸಜೆಷನ್ ಕೊಟ್ಟಿದ್ರು. ಆವಾಗ ಕೆಲವರೆಲ್ಲ ಅದೇನೋ ತಾಲಿಬಾನೈಸೇಷನ್ ಆಫ್ ಮ್ಯಾಥಮೆಟಿಕ್ಸ್ ಇತ್ಯಾದಿ ಏನೋ ಸ್ವಲ್ಪ ಗಲಾಟೆ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಇರಲಿ, ಅದು ಬೇರೆ ವಿಷಯ. ಸೊ ಈಗ ಮತ್ತೆ NEPನಲ್ಲಿ ಅದರದ್ದು ಸಜೆಷನ್ ಇದೆ. ಹಾಗಾಗಿ ವ್ಯಕ್ತಿಗತವಾಗಿ ಸಾಧನೆ ಮಾಡೋದು ಒಂದು ಭಾಗ, ಆದರೆ ಇದನ್ನ ಯೂನಿವರ್ಸಿಟಿ ಡಿಸಿಪ್ಲಿನ್ಸ್ ಆಗಿ ತರೋದು ಹೇಗೆ? ಅಕಾಡೆಮಿಕ್ ಆಗಿ ನಾವು ಇದಕ್ಕೆ ಈಗ ಕೋರ್ಸ್ಗಳು ಮಾಡಬೇಕು, ಎಕ್ಸಾಮಿನೇಷನ್ ಪೇಪರ್ಸ್ಗಳು, ಅದಕ್ಕೆ ಸಿಲೆಬಸ್ಸು, ರೆಫರೆನ್ಸ್ ಬುಕ್ಕು, ಸುಮ್ಮನೆ ಎಲ್ಲ ಇತ್ತು ಅದಿತ್ತು ಇದಿತ್ತು, ಸರ್ಜರಿ ಕಂಡಿಡ್ದಿದ್ದೆ ನಾವು, ಅದು ಮಾಡಿದ್ ನಾವು, ಇದು ಮಾಡಿದ್ ನಾವು, ಆಯ್ತಪ್ಪ ಈಗೇನು ಹೇಳು, ಈಗೇನಾದ್ರೂ ಅದ್ರ ಬಗ್ಗೆ ಇದೆಯಾ ಅಂತ ಕೇಳಿದಾಗ ಅನೇಕ ಸಲಿ ಮನುಸ್ಮೃತಿ ಅಂದ್ರೆ ಈ ಪುಸ್ತಕನೇ ನೋಡಿರೋದಿಲ್ಲ, ಮನು ಬಗ್ಗೆ ಮಾತಾಡಿದ್ದು ಅದು ಕನ್ನಡದಲ್ಲೇ ಸಿಗತ್ತೆ. ಆದ್ರೂ
ಮನುಸ್ಮೃತಿಯನ್ನ ವಿರೋಧ ಮಾಡೋರು ಕೂಡ ಆ ಮನುಸ್ಮೃತಿಯ ಗ್ರಂಥವನ್ನ ಓದೋದಿರ್ಲಿ, ಪಕ್ಷ ನೋಡಾರು ಇದಾರಾ ಅನ್ನೋದು ಅನೇಕ ಸಲ ಪ್ರಶ್ನೆ ಬರೋದು. ಅದರರ್ಥ ಮನುಸ್ಮೃತಿಯನ್ನ 100% ಒಪ್ಕೋಬೇಕು ಅಂತನೂ ಇಲ್ಲ, ಅದನ್ನ 100% ವಿರೋಧ ಮಾಡಬೇಕು ಅಂತನೂ ಇಲ್ಲ. ವಿರೋಧ ಮಾಡಬೇಕಾದ್ರೆ, ಒಪ್ಕೋಬೇಕಾದ್ರೆ ಮೊದಲು ಅದನ್ನು ಓದಬೇಕಲ್ಲ. ಇದು ಇವತ್ತು ಕೆಲವು ಸಲ ಅನ್ಸೋದು, ನಮ್ಮ ಭಾರತ ದೇಶದ ಶೈಕ್ಷಣಿಕ ವಲಯದಲ್ಲಿ ಇಗ್ನೋರೆನ್ಸ್ ಅನ್ನೋದು ಒಂದು ಕ್ವಾಲಿಫಿಕೇಶನ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಬನ್ನಂಜೆ ಗೋವಿಂದಾಚಾರ್ಯರದ್ದು ರಾಮಾಯಣದ ಬಗೆಗಿನ ಯೂಟ್ಯೂಬಿನ ಭಾಷಣಗಳಲ್ಲಿ ಒಂದು ಕಡೆ ಅವರು ಹೇಳ್ತಾರೆ, ಒಬ್ರು ವಿದ್ವಾಂಸರು ಅಂತ ಕರ್ನಾಟಕದಲ್ಲಿ ಹೆಸರಾಗಿರೋರು, ಅವರು ಬನ್ನಂಜಿಯವರಿಗೆ ಹೇಳಿದ್ರಂತೆ, ನಾನು ನಿಮ್ಮ ರಾಮಾಯಣವನ್ನ ನಾನು ಓದ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೇನು ಲಾಸ್ ಆಗಿಲ್ಲ. ಅಲ್ರಿ, ಲಾಸ್ ಆಯ್ತೋ ಪ್ರಾಫಿಟ್ ಆಯ್ತೋ ಅನ್ನೋದು ಮೊದಲು ಓದಿದ ಮೇಲೆ ತಾನು ಗೊತ್ತಾಗೋದು. ಇಗ್ನೋರೆನ್ಸೇ ಒಂದು ಕ್ವಾಲಿಫಿಕೇಶನ್ ಅಂತ ಬನ್ನಂಜಿಯವ್ರಿಗೆ ಕೇಳೋದು. ಯಾವುದೋ ಒಂದು ಕಾಲದಲ್ಲಿ, ಯಾವುದೋ ಒಂದು ಕಾಲ ಅಂದ್ರೆ 1000 ವರ್ಷದ ಹಿಂದಿಂದಿರ್ಬೋದು, 100 ವರ್ಷದ ಹಿಂದಿಂದಿರ್ಬೋದು, ಅವಾಗ ಮಾಡಿದ್ದು ಎಲ್ಲವೂ ಕೂಡ ಇವತ್ತಿಗೆ ಸರಿ ಹೋಗುತ್ತೆ ಅಂತ ಏನಿಲ್ಲ. ಕಳೆದ 50 ವರ್ಷಗಳಲ್ಲೇ ಎಲೆಕ್ಟ್ರಾನಿಕ್ಸ್ ಕಾರಣಕ್ಕೆ ಎಷ್ಟು ಟೆಕ್ನಾಲಜಿಗಳ ವ್ಯತ್ಯಾಸ ಆಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ 100% ಎಲ್ಲವೂ ನಮ್ಗೆ ಉಪಯೋಗಕ್ಕೆ ಬರದೇ ಇರ್ಬೋದು. ಆದರೆ ಉಪಯೋಗಕ್ಕೆ ಬರೋದು ಒಂದು 10 ಭಾಗ ಆದರೂ ಇದೆಯಾ, ಒಂದು 50 ಭಾಗ ಆದರೂ ಇದೆಯಾ ಅನ್ನೋದನ್ನ ಕೆಲವರಾದರೂ ನೋಡಿ ಇವತ್ತು ಅದನ್ನೇನಾದರೂ ಬಳಸ್ಕೊಳ್ಳಕ್ ಸಾಧ್ಯ ಇದೆಯಾ ಅನ್ನೋದು IKS ಹಿನ್ನೆಲೆಯಲ್ಲಿ, NEP ನಲ್ಲಿ ಅದನ್ನ ಪ್ರಮೋಟ್ ಮಾಡಿರೋದರ ಹಿನ್ನೆಲೆಯಲ್ಲಿ ಇರುವಂತ ಒಂದು ಅಭಿಪ್ರಾಯ. ಹಾಗಾಗಿ ವ್ಯಕ್ತಿಗತವಾಗಿ ನಾವು ಅದನ್ನ ಭಾವನೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ದಾಸ ಸಾಹಿತ್ಯವನ್ನೋ, ವಚನ ಸಾಹಿತ್ಯವನ್ನೋ, ವೇದ ಸಾಹಿತ್ಯವನ್ನೋ, ಭಗವದ್ಗೀತೆಯನ್ನೋ ಅಧ್ಯಯನ ಮಾಡೋದು ನಮ್ದು ವ್ಯಕ್ತಿಗತ, ವೈಯಕ್ತಿಕ. ಆದರೆ ಅದನ್ನ ಯೂನಿವರ್ಸಿಟಿಗೆ ತರಬೇಕಾದ್ರೆ ಏನ್ ಮಾಡಬೇಕು, ಏನ್ ಮಾಡ್ಬೋದು ಅನ್ನೋದನ್ನ ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಪ್ರಾರಂಭದ ಒಂದು ಚರ್ಚೆಯ ಕೆಲವು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹೀಗೆ ಹಿಂದೂ ಜ್ಞಾನ ಪರಂಪರೆ ಅಂತಂದಾಗ ಇದು ಒಂದು ವಿಷಯ. ಕೇವಲ ವೈಯಕ್ತಿಕ ಸಾಧನೆಗೋಸ್ಕರ ಅಲ್ಲ, ಕೇವಲ ಭಾವನೆ, ಭಕ್ತಿ, ಶ್ರದ್ಧೆಗೋಸ್ಕರ ಅಲ್ಲ, ಯೂನಿವರ್ಸಿಟಿಯ ಅಪ್ಲಿಕೇಶನ್ಗೆ ಬುದ್ಧಿಪೂರ್ವಕವಾಗಿ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅನ್ನ ತರೋದು ಹೇಗೆ ಅನ್ನೋದು ಇವತ್ತು ವಿದ್ಯಾಭಾರತಿ ಅಂತ ಶಿಕ್ಷಣದ ಸಂಘಟನೆಗಳ ಒಂದು ಚಿಂತನೆಯಲ್ಲಿ ಇರುವಂತ ವಿಷಯ. ಮುಂದಕ್ಕೆ ಬರೋಣ. ಹಿಂದೂ ಜ್ಞಾನ ಪರಂಪರೆಯನ್ನ ನಾನಾಗ್ಲೇ ಹೇಳ್ದಂಗೆ, ಯಾರಿಗಾದ್ರೂ ಕಾನ್ಸಂಟ್ರೇಷನ್ ಬಹಳ ಆಗಿ ಧ್ಯಾನ ಅನ್ನೋದು ಆಮೇಲೆ ಸಮಾಧಿಗೆ ಹೋಗುವಂತ ಪರಿಸ್ಥಿತಿಗೆ ಬಂದ್ರೆ, ಅವಾಗ ನೀವೇನಾದ್ರೂ ಹೇಳೋದಿಕ್ಕಿದ್ರೆ ಅವಾಗ ಹೇಳ್ಬೋದು, ಇರ್ಲಿ. ಈಗ ಮುಂದಕ್ಕೆ ಬರೋಣ. 3 ಭಾಗದಲ್ಲಿ ಈ ವಿಷಯವನ್ನ ನೋಡ್ಬೋದು ಅಂತ ನನಗೆ ಅನ್ಸತ್ತೆ. ಮೊದಲನೇದು, ಹಿಂದೂ ಜ್ಞಾನ ಪರಂಪರೆ ಏಕೆ. ಎರಡನೇದು, ಹಿಂದೂ ಜ್ಞಾನ ಪರಂಪರೆ ಏನು. ಮೂರನೇದು, ಹಿಂದೂ ಜ್ಞಾನ ಪರಂಪರೆ ಹೇಗೆ. ಹೇಗೆ ಎಂದಾಗ ನಾನು ಈಗೇನು ಹೇಳಿದೆ ಅದು ಹೇಗೆ ಎಂದಾಗ. ಸೊ ಏಕೆ, ಏನು, ಹೇಗೆ, 3 ಮುಖದಲ್ಲಿ ಇದನ್ನ ನೋಡ್ಬೋದು ಅಂತ ನನಗೆ ಅನ್ಸುತ್ತೆ. ಈಗ ಮೊದಲನೇದು, ಯಾಕೆ ಬೇಕೀಗ. ಈಗ ಇರೋದ್ರಲ್ಲಿ ನಾವು ಚೆನ್ನಾಗಿದ್ದೀವಿ, ಇದು ಒಂದು ಪ್ರಾಕ್ಟಿಕಲ್ ಪಾಯಿಂಟೇ. ಇವತ್ತು ನಾವೊಂದು ಸಿಸ್ಟಮ್ ಆಫ್ ಲೈಫ್ ಅಲ್ಲಿ ಇದ್ದೀವಿ. ಇದರಿಂದ ಪೂರ್ತಿ ನಾವು ರೈಟ್ ಅಬೌಟ್ ಟರ್ನ್ ಮಾಡೋಕ್ಕಾಗಲ್ಲ, ಯಾವುದನ್ನು ಬಿಡಕ್ಕಾಗಲ್ಲ. ಅದರಲ್ಲೂ ಕಂಫರ್ಟ್ ಅಂತ ಯಾವುದಿದೆ ಅದು ಯಾವುದನ್ನೂ ಬಿಡಕ್ಕಾಗಲ್ಲ, ಬಿಡ್ಲು ಕೂಡುದು. ಅದ್ರ ನಡುವೆನೇ ಏನೇನು ತರಬಹುದು ನಾವು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಬೇಕು. 100ಕ್ಕೆ 100 ಏಕ್ದಮ್ ಫೈನ್ ಮಾರ್ನಿಂಗ್, ನಾಳೆ ಬೆಳಗ್ಗೆಯಿಂದ ಎಲ್ಲವನ್ನು ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ತೀನಿ ಅನ್ನೋದು ಮೂರ್ಖತನ ಆಗತ್ತೆ. ಶ್ರೀಲಂಕಾದ ಉದಾಹರಣೆ ನಮ್ಮ ಕಣ್ಮುಂದೆ ಇದ್ದೇ ಇದೆ. ಸೊ ಹಾಗಾಗಿ ಇರೋದ್ರೊಳಗಡೆನೆ ಕೆಲವು ಸಲ ಈಗಿರೋ ವಿಷಯಗಳಲ್ಲಿ ಯಾವುದ್ರ ಬಗ್ಗೆನೇನೋ
ನಮಗೇನೋ ಸ್ವಲ್ಪ ಯಾಕೋ ಸರಿ ಇಲ್ಲಪ್ಪ ಅಂತ ಅನ್ಸತ್ತೆ ಯಾವುದೋ ವಿಷಯ. ಆದರೆ ತಕ್ಷಣ ಬಿಡೋಕ್ಕಾಗಲ್ಲ. ಇದಕ್ಕೇನಾದರೂ ಆಲ್ಟರ್ನೇಟ್ ಇದೆಯಾ ಅಂತಂದಾಗ ಇಂಡಿಯನ್ ನಾಲೆಜ್ ಸಿಸ್ಟಮ್ ನಮಗೇನಾದರೂ ಹೆಲ್ಪ್ ಆಗತ್ತಾ? ಇದು ಒಂದು ಪ್ರಾಕ್ಟಿಕಲ್ ಪಾಯಿಂಟ್. ಹಂಸ ಕ್ಷೀರ ನ್ಯಾಯ ಇದರಲ್ಲಿ ಎಲ್ಲವನ್ನೂ ನಾಗಲೇ ಹೇಳ್ದಂಗೆ ಎಲ್ಲವೂ ಸರಿ ಇದೆ ಅಂತನೂ ಅಲ್ಲ, ಎಲ್ಲವೂ ಇವತ್ತಿಗೂ ಸರಿ ಇದ್ರೂ ಎಲ್ಲವೂ ಇವತ್ತಿಗೂ ಉಪಯೋಗ ಆಗತ್ತೆ ಅಂತನೂ ಇಲ್ಲ, ಅದರ ಅರ್ಥ ಏನೂ ಉಪಯೋಗ ಇಲ್ಲ ಅಂತನೂ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಮೊದಲನೇದು ನಾನು ಹೇಳಿದೆ, ಯಾಕೆ ಬೇಕೀಗ ಅನ್ನುವಂಥ ಪ್ರಶ್ನೆ. ಹಿಂದೂ ಜ್ಞಾನ ಪರಂಪರೆ ಯಾಕೆ ಬೇಕು ಅನ್ನೋದಕ್ಕೆ ಮತ್ತೆ 3 ಉತ್ತರ ಇದೆ. ಒಟ್ಟು ನನ್ನ ವಿಷಯದ ಭಾಗಗಳು 3, ಅದರಲ್ಲಿ ಮೊದಲನೇ ಭಾಗಕ್ಕೆ 3 ಬಿಂದುಗಳು. ಮೊದಲನೇದು, ಭಾರತ ವಿಶ್ವಗುರು ಆಗ್ಬೇಕಾದ್ರೆ ಹಿಂದೂ ಜ್ಞಾನ ಪರಂಪರೆ ನಮಗೆ ಬೇಕು. ಎರಡನೇದು, ಮುಗ್ಧರು ಅಥವಾ ವಿರೋಧಿಗಳು ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ, ಧರ್ಮ ಅಥವಾ ಜೀವನದ ಪದ್ಧತಿಯ ಬಗ್ಗೆ ಕೇಳುವಂಥ ಪ್ರಾಮಾಣಿಕವಾದ ಪ್ರಶ್ನೆ ಅಥವಾ ಕುಹಕದ ಪ್ರಶ್ನೆಗಳು. ಉದಾಹರಣೆಗೆ ಕೇರಳ ಸ್ಟೋರೀಸ್. ಇದಕ್ಕೆ ಉತ್ತರ ಕೊಡಬೇಕಾದ್ರೆ ನಮ್ಮ ಜ್ಞಾನ ಪರಂಪರೆ ಏನಿದೆ ಅನ್ನೋದು ಮೊದಲು ಯೂನಿವರ್ಸಿಟಿ ಪ್ರೊಫೆಸರ್ಸು ನಮಗ್ ಗೊತ್ತಿರಬೇಕು. ಮೂರನೇದಾಗಿ, ವಿಶ್ವಗುರು ಆಗಿ ಜಗತ್ತು ಕಲಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಉಪಯೋಗ ಆಗತ್ತೆ. ಉಪಯೋಗ ಆಗುವಂಥ 3 ವಿಷಯಗಳು ಮತ್ತೆ ಮೊದಲನೇ ಭಾಗದಲ್ಲಿ 3 ಬಿಂದು, ಆ 3ನೇ ಬಿಂದುನಲ್ಲಿ ಮತ್ತೆ 3 ಬಿಂದು, ನಮಗೂ ಉಪಯೋಗ ಆಗುವಂಥ 3 ರೀತಿಯ ವಿಷಯಗಳಿದೆ ನಮ್ಮ ಜ್ಞಾನ ಪರಂಪರೆಯಲ್ಲಿ. ಒಂದು ಮಾಹಿತಿ, ಇನ್ನೊಂದು ನೀತಿ, ಇನ್ನೊಂದು ವ್ಯವಹಾರ ಜ್ಞಾನ. ಹೀಗೆ ಏಕೆ ಅನ್ನೋದಕ್ಕೆ ಈ 3 ರೀತಿಯ ಉತ್ತರ. ಮೊದಲನೇದು ವಿಶ್ವಗುರು ಆಗ್ಬೇಕಾದ್ರೆ, ಎರಡನೇದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ, ಮೂರನೇದು ನಮ್ಮ ಉಪಯೋಗಕ್ಕೆ. ಇದನ್ನ ಒಂದು ಸ್ವಲ್ಪ ಯಥಾಶಕ್ತಿ ಒಂಚೂರು ವಿವರಿಸೋಣ. ಮೊದಲನೇದು ನಾ ಹೇಳಿದೆ, ವಿಶ್ವಗುರು ಆಗ್ಬೇಕಾದ್ರೆ ನಮ್ಮ ಜ್ಞಾನ ಪರಂಪರೆ ಏನು ಅನ್ನೋದು ನಮಗ್ ಗೊತ್ತಿರಬೇಕು. ಈಗೆಲ್ಲ ವಿಕಸಿತ ಭಾರತ ಅಂತ ಬಹಳ ಎಲ್ಲ ನಾವು ಹೇಳ್ತಾ ಇದ್ದೀವಿ. 2047ನೇ ಇಸ್ವಿ ಹೊತ್ತಿಗೆ ಭಾರತವನ್ನ ಪಾಕಿಸ್ತಾನ ಮಾಡ್ತೀವಿ ಅಂತ PFIನವ್ರು ಏನೋ ಒಂದು ಟೂಲ್ ಕಿಟ್ ಕೊಟ್ಟಿದ್ದಾರಂತೆ. ಮೋದಿಯವರು 2047ನೇ ಇಸ್ವಿ ಹೊತ್ತಿಗೆ ಭಾರತವನ್ನ ಒಂದು ವಿಕಸಿತ ಭಾರತ ಮಾಡ್ತೀವಿ, ಇದು ಅಮೃತ ಕಾಲ, ಹೀಗೆ ಅವರೊಂದು ಹೇಳಿದ್ದಾರೆ. ನೋಡೋಣ ದೇವರು ಯಾರಿಗೆ ಆಶೀರ್ವಾದ ಮಾಡ್ತಾನೋ ನೋಡೋಣ, ಇರ್ಲಿ. ಆದ್ರೆ ವಿಕಸಿತ ಭಾರತ ಅಂದ್ರೆ ಏನು? 2047ನೇ ಇಸ್ವಿ ಹೊತ್ತಿಗೆ RSS ನಲ್ಲಿ ಹೇಳೋ ಹಾಗೆ ಒಂದು ಸರ್ವಾಂಗೀಣ ಉನ್ನತಿ ಆಗ್ಬೇಕು ಅಂದ್ರೆ ಏನು? ಸಂಘದ ನಮ್ಮ RSSನ ಪ್ರಾರ್ಥನೆಯಲ್ಲಿ ಹೇಳೋ ಹಾಗೆ ಪರಮ ವೈಭವ ಅಂತ ನಾವು ಹೇಳ್ತೀವಿ. ಹಾಗಂದ್ರೆ ಏನು? ವಿಕಸಿತ ಭಾರತ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ನಿಮ್ಮಂಥ ಸಮಾಜಶಾಸ್ತ್ರಜ್ಞರು ಅದಕ್ಕೂ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಭಾರತ ವಿಕಸಿತವಾಗಬೇಕು ಅಂದ್ರೆ 3 ಮುಖಗಳಲ್ಲಿ ಬೆಳಿಬೇಕು. ಹೀಗೆ 3 ಅನ್ನೋದು ಬಹಳ ಬರ್ತಾ ಇದೆ. ಮೊದಲನೇದಾಗಿ ಭಾರತ ವಿಶ್ವಶಕ್ತಿ ಆಗ್ಬೇಕು, ಹೇಳಿರ್ತೀವಿ ಅಂತ ಅನ್ಸತ್ತೆ ನಾವು ಕೂಡ. ಎರಡನೇದಾಗಿ ಭಾರತ ವಿಶ್ವಗುರು ಆಗ್ಬೇಕು. ಮೂರನೇದಾಗಿ ಭಾರತ ಜಗನ್ಮಾತೆ ಆಗ್ಬೇಕು, ತಾಯಿ ಆಗ್ಬೇಕು. ಹೀಗೆ ಭಾಷಣಕಾರರು ಈ 3 ಆಯಾಮಗಳಲ್ಲಿ ಭಾರತ ವಿಕಾಸ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಕೆಲವರು ಭಾಷಣ ಕೇಳಿದಾಗ ನನಗನ್ಸತ್ತೆ ಈ 3ಕ್ಕೂ ಒಂದೇ ಅರ್ಥ ಇಟ್ಕೊಂಡು ಮಾತಾಡ್ತಾ ಇದ್ದಾರೇನೋ ಅಂತ ನನಗೆ ಕೆಲವು ಸಲ ಅನ್ಸತ್ತೆ. ನನಗನ್ಸೋದು ಇದು 3 ಬೇರೆ ಬೇರೆ. 3 ಬೇರೆ ಬೇರೆ ಅನ್ನೋದನ್ನ ನಾವು ವಿಶಿಷ್ಟವಾಗಿ ನೋಡಿದಾಗ ಅಲ್ಲಿ ಹಿಂದೂ ಜ್ಞಾನ ಪರಂಪರೆಯ ಸಿಗ್ನಿಫಿಕೆನ್ಸ್ ಏನು ಅನ್ನೋದು ನಮಗೆ ಸ್ಪಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ. ಈಗ ನೋಡಿ, ಕಾರವಾರದ ಕದಂಬ ನೌಕಾನೆಲೆಯಲ್ಲಿ
INS ವಿಕ್ರಾಂತ್ ಈಗ 2.5 ವರ್ಷಕ್ಕೆ ಮುಂಚೆ ಅದನ್ನ ಲೋಕಾರ್ಪಣೆ ಮಾಡ್ತಾ ಮುಖ್ಯ ಭಾಷಣಕಾರರು ಹೇಳಿದ್ರು, ನಾವಿವತ್ತು ದೇಶಿ ನಿರ್ಮಿತ ಯುದ್ಧ ನೌಕೆಯನ್ನ ಇವತ್ತು ನಾವು ತಯಾರಿ ಮಾಡ್ಕೊಂಡಿದೀವಿ, ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ. ಇದು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ನಾವು ದೇಶಿ ಟೆಕ್ನಾಲಜಿನಲ್ಲಿ ಯುದ್ಧ ನೌಕೆಯನ್ನ ಮಾಡ್ಕೊಂಡಿದ್ದು ನಿಜ, ಆದರೆ ಅದು ವಿಶ್ವಗುರುತ್ವ ಅಲ್ಲ ಅಂತ ನಾ ಹೇಳೋದು. ಅದು ವಿಶ್ವಶಕ್ತಿ ಆಗುವತ್ತ ನಮ್ಮ ಒಂದು ಹೆಜ್ಜೆ. ಶಕ್ತಿ ಆಗ್ಬೇಕಾದ್ರೆ ಇದೆಲ್ಲ ಬೇಕು. ಜಗತ್ತಿನ ಎಲ್ಲ ವೆಪನ್ಸು, ಎಲ್ಲ ಇನ್ಸ್ಟ್ರೂಮೆಂಟ್ಸು, ಎಲ್ಲ ಭಾಷೆ, ಎಲ್ಲ ಸೈನ್ಸು, ಟೆಕ್ನಾಲಜಿ ಯಾವುದು ನಮಗೆ ಬೇಡ ಅನ್ನೋ ಆಗಿಲ್ಲ. ಬೇಡ ಅಂದ್ರೆ ನಾವೇ ಅದಕ್ಕೆ ದುರ್ಬಲರಾಗ್ತೀವಿ ಅಷ್ಟೇ. ಇಂಗ್ಲಿಷ್ ಬೇಡ ಅಂತ ಹೇಳಿ ಚೀನಾದವ್ರು ಏನು ಕಷ್ಟಪಟ್ಟರು, ಈಗ ಮತ್ತೇನೋ ಇಂಗ್ಲಿಷ್ ಕಲಿತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಯಾವುದನ್ನು ವಿರೋಧ ಮಾಡೋ ಪ್ರಶ್ನೆನೇ ಇಲ್ಲ. ಜಗತ್ತಿನಲ್ಲಿರುವಂಥ ಎಲ್ಲ ಶಕ್ತಿಯು ನಮ್ದಾಗ್ಬೇಕು. ಈಗ ಯುದ್ಧ ನೌಕೆ ನಮ್ದಾದ್ರೆ ಅದು ವಿಶ್ವಶಕ್ತಿಯತ್ತ ಒಂದು ಹೆಜ್ಜೆ ಅಂತ ನನಗನ್ಸುತ್ತೆ. ಅದು ವಿಶ್ವ ಗುರುತ್ವ ಅಲ್ಲ. ಇನ್ ಕೆಲವರು ಭಾಷಣ ಮಾಡ್ತಾ ಇನ್ನೊಂದು ಹೇಳಿದ್ರು, ನಾವು ಕರೋನಾ ಸಮಯದಲ್ಲಿ ನಾವು ವ್ಯಾಕ್ಸಿನ್ ತಯಾರಿ ಮಾಡಿದ್ವಿ, 2 ಮಾಡಿದ್ವಿ, 96 ದೇಶಗಳಿಗೆ ನಾವು ಉಚಿತವಾಗಿ ವ್ಯಾಕ್ಸಿನ್ ಅನ್ನ ಕೊಟ್ವಿ, ಭಾರತ ವಿಶ್ವಗುರು ಆಗ್ತಾ ಇದೆ. ಇದು ಸರಿ ಇಲ್ಲ ಅಂತ ನಾ ಹೇಳೋದು. ಜಗತ್ತಿನ ಕಾಳಜಿ ಮಾಡುವಂತ ಒಂದು ಮನಸ್ಥಿತಿ ನಮ್ಮ ಹತ್ರ ಇದೆ ಅಂತಂದ್ರೆ ಅದರ ಅರ್ಥ ಅದು ತಾಯ್ತನ, ಅದು ಗುರುತ್ವ ಅಲ್ಲ. ತಾಯಿ ಆದವಳು ಹಾಗೆ ಮಾಡ್ತಾಳೆ, ಎಲ್ಲರ ಕಾಳಜಿ ಮಾಡ್ತಾಳೆ. ಮನೆಗೆ ತಾನು ಒಂದು ರೊಟ್ಟಿನೋ ಒಂಚೂರು ಚಟ್ನಿನೋ ತಿಂದು ನಮಗಿಷ್ಟೇ ಸಾಕಪ್ಪ, ಮನೆಗೆ ಬಂದವರೆಲ್ಲ ನೆಮ್ಮದಿಯಾಗಿ ಉಂಡ್ರಲ್ಲ ಸಾಕು ಅಂತಾಳೆ. ಹೀಗೆ ಜಗತ್ತಿನ ಕಾಳಜಿ ಮಾಡಿದ್ದು ಅದು ಗುರುತ್ವ ಅಲ್ಲ, ತಾಯ್ತನ. ಹಾಗಾದ್ರೆ ಗುರುತ್ವ ಅಂದ್ರೆ ಏನು? ಅಲ್ಲಿ ಗುರು ಅಂತ ಹೇಳಿದಾಗ ಶಿಷ್ಯ ಬರ್ತಾನೆ, ತಾಯಿ ಅಂದಾಗ ಮಗು ಬರುತ್ತೆ. ತಾಯಿ ಮಗುವಿನ ಸಂಬಂಧದಲ್ಲಿ ಹೆಚ್ಚು ಅಪೇಕ್ಷೆ ಇರೋದು ಪ್ರೀತಿ, ಸ್ವಲ್ಪ ಭಾಗ ಶಿಕ್ಷಣ. ಆದರೆ ಗುರು ಶಿಷ್ಯ ಸಂಬಂಧದಲ್ಲಿ ಹೆಚ್ಚು ಅಪೇಕ್ಷೆ ಇರೋದು ಶಿಕ್ಷಣ, ಒಂದು ಸ್ವಲ್ಪ ಪ್ರೀತಿನೂ ಇದ್ರೆ ಒಳ್ಳೇದಾಗ್ಬೋದಷ್ಟೆ. ಗುರುತ್ವ ಅಂದಾಗ ಅಲ್ಲಿ ಶಿಷ್ಯತ್ವ, ಗುರು ಶಿಷ್ಯರ ಸಂಬಂಧದ ನಡುವೆ ಇರಬೇಕಾಗಿರೋದು ಶಿಕ್ಷಣ. ಅಂದ್ರೆ ಭಾರತ ವಿಶ್ವಗುರು ಆಗ್ಬೇಕಾದ್ರೆ ಜಗತ್ತಿಗೆ ನಾವೇನಾದ್ರೂ ಕಲಿಸೋಂತ ಯೋಗ್ಯತೆ ನಮಗ್ ಬರ್ಬೇಕಲ್ವೇ? ಅದಿಲ್ಲದೆ ನಾವು ಜಗತ್ತಿಂದೇ ಸೈನ್ಸು, ಜಗತ್ತಿಂದೇ ಟೆಕ್ನಾಲಜಿ ತಪ್ಪಲ್ಲ. ನಾನು ಮತ್ತೆ ಹೇಳ್ತೀನಿ, ವಿಶ್ವಶಕ್ತಿಗೆ ಅದೆಲ್ಲ ಬೇಕು. ಆದ್ರೆ ವಿಶ್ವಗುರುತ್ವ ಅಂತ ಆಗ್ಬೇಕಾದ್ರೆ ಅವರಿಂದಾನೇ ಎಲ್ಲ ಕಲ್ತು ಅದರಲ್ಲೇನೋ ಮಾಸ್ಟರ್ ಮಾಡಿಕೊಂಡು ಅದನ್ನೇ ಅವರು ಕಲಿಸ್ತೀವಿ ಅಂದ್ರೆ ಅವ್ರಿಗೂ ಏನು ಬಹಳ ಸ್ವಾರಸ್ಯ ಇರೋದಿಲ್ಲ, ನಮ್ದು ಏನು ಹೆಗ್ಗಳಿಕೆ ಇಲ್ಲ. ನಮ್ಮದೇ ಆದಂತ ಯಾವ್ದಾರೋ ವಿಷಯಗಳನ್ನ ನಾವು ಜಗತ್ತಿಗೆ ಕಲಿಸೋಂತ ತಾಕತ್ತು ನಮಗ್ ಬಂದ್ರೆ ಆವಾಗ ಅದನ್ನ ವಿಶ್ವಗುರುತ್ವ ಅಂತ ಹೇಳ್ತೀವಿ. ಸೊ ಹಾಗಾಗಿ ಶಕ್ತಿ ಬೇರೆ, ಗುರುತ್ವ ಬೇರೆ, ತಾಯ್ತನ ಬೇರೆ. ಇವತ್ತು ಮೆಡಿಸಿನ್ ಅಂತ ಹೇಳಿದಾಗ ಅದೇನೋ ಮೆಡಿಕಲ್ ಕಾಲೇಜು ಅಂದಾಗ MBBS ಕಾಲೇಜಿಗೆ ಮಾತ್ರ ಹೇಳ್ತಾರೆ. ಹಂಗೆ ಯಾಕೆ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಆಯುರ್ವೇದಿಕ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳಲ್ಲೇನು ಇರ್ಲಿ, ನಮ್ದೆಲ್ಲ ಕೆಲವೆಲ್ಲ ಈ ರೀತಿ ಡಿಕಾಲನೈಸಿಂಗ್ ದಿ ಹಿಂದೂ ಮೈಂಡ್ ಅಂತಾರಲ್ಲ, ಇದೆಲ್ಲ ಲಿಸ್ಟ್ಗಳು ಬರ್ತಾವ ಅದರಲ್ಲಿ, ಇರ್ಲಿ. ಸೊ ಈಗ ನೋಡಿ, ಮೆಡಿಸಿನ್ ಫೀಲ್ಡ್ ಅಂತ ಹೇಳಿದಾಗ ಡಯಾಗ್ನೋಸ್ಟಿಕ್ ಮೆಥಡ್ಸ್, ಎಮರ್ಜೆನ್ಸಿ ಮೆಡಿಸಿನ್ ಮತ್ತು ಸರ್ಜರಿ, ಈ 3ಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಅಲೋಪತಿಗೆ ಹೋಗ್ಬೇಕು. ಯಾಕೆಂದ್ರೆ ಆಯುರ್ವೇದದ ಡಯಾಗ್ನೋಸ್ಟಿಕ್ ಮೆಥಡ್ಸ್ನ ನಾವು ಎಷ್ಟರ ಮಟ್ಟಿಗೆ ಉಳಿಸ್ಕೋಬೇಕೋ ಅಷ್ಟು ಉಳಿಸ್ಕೊಂಡಿಲ್ಲ. ನಾನು ಒಂದು 5 ವರ್ಷ ಇಲ್ಲಿ ಮೈಸೂರು ಆಯುರ್ವೇದಿಕ್ ಕಾಲೇಜಿಗೆ ಹೋಗಿದ್ದೀನಿ, ಆದ್ರೆ ಸರ್ಟಿಫೈಡ್ ಅಲ್ಲ. ಆವಾಗ ಪಾರ್ಥನಾರಾಯಣ್ ಪಂಡಿತ್ ಅಂತ ಇದ್ರು, ರಾಮಕೃಷ್ಣ ಹೆಗಡೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಒಳ್ಳೆ ನಾಡಿ ಶಾಸ್ತ್ರಜ್ಞ ಅವರು. ಅದೇ ಸಮಯದಲ್ಲೇ ಬೆಂಗಳೂರಿನಲ್ಲಿ ತಾರಾನಾಥರ ಶಿಷ್ಯ ಜಯನಗರದಲ್ಲಿ ಡಾಕ್ಟರ್ M ಗೋಪಾಲಕೃಷ್ಣ ರಾವ್ ಅಂತ ಇದ್ರು, ಕಾರ್ಕಳದವರು, ಮಳಿಯೇ ಗೋಪಾಲಕೃಷ್ಣ ರಾವ್. ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ. ಇಲ್ಲೇ ಮೈಸೂರಿನ ಗೀತಾ ಬುಕ್ ಹೌಸ್ ಇಂದನೇ ಸ್ವಸ್ಥ ಜೀವನ ಇತ್ಯಾದಿ ಗ್ರಂಥಗಳು ಪ್ರಕಟಣೆಯಾಗಿದೆ. ಒಳ್ಳೆ ನಾಡಿ ಪ್ರವೀಣ ಅವರು. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಗೋಕಾಕಿನ ಸುತ್ತಮುತ್ತ ಬಿಟ್ರೆ
ಇನ್ನೆಲ್ಲೂ ಕೂಡ ನಾಡಿ ಪರೀಕ್ಷೆಯಿಂದ ರೋಗವನ್ನ ಕಂಡುಹಿಡಿಯುವಂತ ವಿದ್ವಾಂಸರುಗಳು ಇಲ್ಲ ಅಂತ ಹೇಳ್ತಾರೆ. ಇನ್ನು ದರ್ಶನ, ಸ್ಪರ್ಶನ, ಪ್ರಶ್ನೆ ಈ ಮೂರರಿಂದ ರೋಗವನ್ನು ತಿಳ್ಕೊಳ್ಬೇಕು ಅಂತ ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ. ಅದರ ಆಧಾರದ ಮೇಲೆನೆ ತಿಳ್ಕೊಳ್ಳೋ ಅಂತ ವಿವರವಾದಂಥ ಜ್ಞಾನ ಇವತ್ತು ಅನೇಕ ಸಲ ಆಯುರ್ವೇದದ ವೈದ್ಯರಿಗೂ ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಹಾಗಾಗಿ ನಾವಿವತ್ತು ಯಾವುದನ್ನ ಅಲೋಪತಿ ಬ್ಯಾಕ್ಗ್ರೌಂಡ್ನಲ್ಲಿ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಅಂತ ಏನಿದೆ, ಬೇರೆ ಬೇರೆ ಟೆಸ್ಟ್ಗಳು ಇತ್ಯಾದಿಗಳು, ಅದೆಲ್ಲವನ್ನು ನಾವಿವತ್ತು ತಗೊಳ್ಳೇಬೇಕು, ಅನಿವಾರ್ಯ. ಅದನ್ನು ಬೇಡ ಅಂತ ನಾ ಹೇಳ್ತಾ ಇಲ್ಲ. ಹಾಗೇನೆ ಇವತ್ತು ಮಧ್ಯಾಹ್ನ ನನಗೆ ಲೂಸ್ ಮೋಷನ್ ಆಗಿದೆ, ಆದ್ರೆ ರಾತ್ರಿ ನಾನು ಪಾರ್ಟಿಗೆ ಹೋಗ್ಲೇಬೇಕು, ಏನ್ ಮಾಡ್ಲಿ ಈಗ? ಯಾಕೆ ನಾನು ಇವತ್ತು ಹೋಗ್ಲಿಲ್ಲ ಅಂದ್ರೆ ಅವ್ರು ನಾಳೆ ಬರೋದಿಲ್ಲ. ಸೊ ಹಾಗಾಗಿ ಅಲೋಪತಿ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಆವಾಗಲೇ ಏನೋ ಒಂದು ನಿಲ್ಲೋ ಅಂತ ಒಂದು ಔಷಧಿ ಕೊಡ್ತಾರೆ ಅಂತ ಏನೋ ಒಂದು ಗ್ಯಾರಂಟಿ. ತಲೆನೋವು ಬಗ್ಗೆ ಅಂತೂ ಇದು 100% ಸತ್ಯ. ಹಾಗಾಗಿ ಎಮರ್ಜೆನ್ಸಿ ಮೆಡಿಸಿನ್, ಆಯುರ್ವೇದರ ಹತ್ರ ಹೋದ್ರೆ ಉಪವಾಸ ಮಾಡ್ರಿ ಅಂತಾರೆ, ಅದು ಮಾಡ್ರಿ. ನಾವು ಊಟ ಮಾಡಕ್ ನಾವು ತಯಾರಿ ಮಾಡ್ಕೋಬೇಕು ಅಂತಿದ್ರೆ ಇವ್ರು ಉಪವಾಸ ಮಾಡಿ ಅಂತಾರೆ ಇವರು. ಇರ್ಲಿ. ಇನ್ನು ಮೂರನೇದು ಸರ್ಜರಿ. ನಿಜ ಆಯುರ್ವೇದಿಕ್ ಫೀಲ್ಡ್ ಅಲ್ಲೂ ಇವತ್ತು ಸರ್ಜರಿಗೆ ಪ್ರಯತ್ನಗಳು ನಡೆದಿದೆ. ಆದ್ರೆ ಇನ್ನು 100ಕ್ಕೆ 100 ಏನು, ಇನ್ನು 100ಕ್ಕೆ 20 ಭಾಗ ಅಂತ ಅನ್ಬೋದೇನೋ. ಇನ್ನು 80 ಭಾಗ ಆಯುರ್ವೇದಿಕ್ ಸ್ಟೈಲಲ್ಲೇ ಸರ್ಜರಿ ಮಾಡಬೇಕಾದ್ರೆ ನಾವಿನ್ನೂ ಸಾಧನೆ ಮಾಡಬೇಕಾಗಿರೋದು ಬೇಕಾದಷ್ಟು ಇದೆ. ಇರ್ಬೋದು, ಸಾಹಿತ್ಯದಲ್ಲಿ ಸುಶ್ರುತ ಇತ್ಯಾದಿಗಳು ಹೇಳಿರ್ಬೋದು. ಆದ್ರೆ ಮತ್ ನಾ ಹೇಳ್ತೀನಿ, ಅದು ಭಾವನೆಗಾಯ್ತು, ಶ್ರದ್ಧೆಗಾಯ್ತು, ಭಕ್ತಿಗಾಯ್ತು, ಪ್ರಾಕ್ಟಿಕ್ಯಾಲಿಟಿಗೆ ಅಂತ ನಾ ಹೇಳ್ತಾ ಇರೋದು ಯೂನಿವರ್ಸಿಟಿ ಹಿನ್ನೆಲೆಯಲ್ಲಿ. ಇದರರ್ಥ ಸುಶ್ರುತ ಸಂಹಿತೆಯನ್ನ ಯಾರೋ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾ ಇದ್ದವ್ರ ಬಗ್ಗೆ ನಮ್ದು ಏನೂ ಟೀಕೆ ಇಲ್ಲ. ಇವತ್ತು ಪ್ರಾಕ್ಟಿಕಲಿ ಒಬ್ಬ ರೋಗಿ ಬಂದಾಗ ಅವನಿಗೆ ಆಯುರ್ವೇದಿಕ್ ಲೈನಲ್ಲಿ ಸರ್ಜರಿ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ನಮಗೆ ಕೈ ಹಿಂದಕ್ಕೆ ಬರುತ್ತೆ. ಎಲ್ಲಾ ಕೇಸ್ಗಳಿಗೂ ನಾವು ಮಾಡಕ್ ಆಗಲ್ಲ. ಆದ್ರೆ 3 ವಿಷಯ ಈ ಅಲೋಪತಿ ಹಿನ್ನೆಲೆಯಲ್ಲಿ: ಡಯಾಗ್ನೋಸ್ಟಿಕ್ ಮೆಥಡ್ಸ್, ಎಮರ್ಜೆನ್ಸಿ ಮೆಡಿಸಿನ್ ಮತ್ತು ಸರ್ಜರಿಗೆ ಅನಿವಾರ್ಯ, ಅಲೋಪತಿಗೆ ಹೋಗ್ಲೇಬೇಕು. ಹಾಗಾಗಿ ನಾವು ಕಲಿಯೋಣ, ಎಲ್ಲದನ್ನು ಮಾಡೋಣ. ಅಲ್ಲಿ ಏನೇನು ಸಿಸ್ಟಮ್ಗಳಿದೆ, ಇನ್ಸ್ಟ್ರೂಮೆಂಟ್ಸ್ ಇದೆ, ಎಲ್ಲ ತರೋಣ. ಯಾಕೆಂದ್ರೆ ವಿಶ್ವಶಕ್ತಿ ಆಗ್ಬೇಕಾಗಿದೆ. ಆದ್ರೆ ವಿಶ್ವಗುರು ಆಗ್ಬೇಕಾದ್ರೆ ಜಗತ್ತಿಗೆ ಒಂದಷ್ಟಾದ್ರೂ ನಾವು ಆಯುರ್ವೇದ ಕಲಿಸುವಂತ ತಾಕತ್ತು ನಮಗ್ ಬರಬೇಕು ಬೇಡವೋ? ಇಲ್ಲ ಅಂದ್ರೆ ವಿಶ್ವಗುರುತ್ವ ಅನ್ನೋದು ಬರೀ ಭಾಷಣದ ಘೋಷಣೆ ಅಷ್ಟೇ, ಏನು ಅದರಿಂದ ಉಪಯೋಗ ಇಲ್ಲ. ಯೂನಿವರ್ಸಿಟಿ ಮಂದಿ ಅಂತೂ ಅದನ್ನು ಒಪ್ಪಕ್ ಸಾಧ್ಯವೇ ಇಲ್ಲ. ಆ ವಿಷಯ ಹಿಡ್ಕೊಂಡು ಯೋಚನೆ ಮಾಡಿದಾಗ ಒಂದ್ ಅನ್ಸತ್ತೆ, ಪ್ರಿವೆಂಟಿವ್ ಮೆಷರ್ಸ್. ರೋಗ ಬರೋದಕ್ಕೆ ಮುಂಚೆ ಏನೇನ್ ಮಾಡ್ಬೋದು ರೋಗ ಬರದೇ ಇದ್ದ ಹಾಗೆ. ಇಷ್ಟಾದ್ಮೇಲೂ ಬರತ್ತೆ, ಆದ್ರೆ ಅದನ್ನ ಒಂದ್ ಸ್ವಲ್ಪ ನಾವು ತಡಿಬಹುದು. ಒಂದು 70%, 80%. ಜೀವನ್ ಪೂರ್ತಿ ಔಷಧಿ ತಗೊಳ್ಳದೇ ಇಲ್ಲ ರೀ ಅಂತ ಹೇಳುವಂತವ್ರನ್ನು ನಾವು ನೋಡ್ತಾ ಇರ್ತೀವಿ ಅಪರೂಪಕ್ಕಾದ್ರೂ. ಯಾವ್ದಾರ ಒಂದು ರೀತಿನಲ್ಲಿ ಒಟ್ನಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಅನ್ನೋಂಥ ವಿಷಯ ಬಂದಾಗ, ಹಾಗೇನೆ ಕ್ರಾನಿಕ್ ಟ್ರೀಟ್ಮೆಂಟ್, ಹೆಚ್ಚು ದಿನ ಔಷಧಿ ತಗೊಳ್ಳುವಂಥ ಕಾಯಿಲೆಗಳು, ಮಂಡಿ ನೋವು ಇತ್ಯಾದಿಗಳು ಬಂದಾಗ ಅಲ್ಲಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಶಾಖೆಗಳು ಯಾವುದಿದೆ ಅದು ನಮಗೆ ಸಹಾಯ ಆಗಬಹುದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದು ಬೇಕು, ಶಕ್ತಿ ಬೇಕು, ವಿಶ್ವಗುರುತ್ವಕ್ಕೆ ಇದು ಬೇಕು. ಇಲ್ಲಿ ಸ್ವಲ್ಪನಾದ್ರೂ ನಾವು ಕಲಿಬೇಕಾಗತ್ತೆ. ವಿಚಿತ್ರ ಏನಿದೆ ಅಂತಂದ್ರೆ ATME ಅನ್ನುವಂಥ ಒಂದು ಒಳ್ಳೆ ಕ್ಯಾಂಪಸ್, ATME ಸರಿಯಾಗಿ ಹೇಳಿದ್ದೀನಿ ಅಂತ ಅನ್ಸತ್ತೆ. ಆದ್ರೆ ಇದೇ ಮೈಸೂರಿನ ಆಯುರ್ವೇದಿಕ್ ಕಾಲೇಜಿನಲ್ಲಿರುವಂತ ರಸಶಾಸ್ತ್ರ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ಗೂ ಬೇರೆ ಕಾಲೇಜುಗಳಲ್ಲಿರುವಂತ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಗೂ ಯಾವತ್ತಾದ್ರೂ MOU ಆಗಿದೆಯಾ, ಯಾವತ್ತಾದ್ರೂ ಇಂಟ್ರಾಕ್ಷನ್ಸ್ ಆಗಿದೆಯಾ ಅಂತ ನೋಡಿದಾಗ ಅನೇಕ ಸಲ ನನಗೆ ಇಲ್ಲ ಅಂತ ಅನ್ಸುತ್ತೆ. ಅನೇಕರಿಗೆ ಆಯುರ್ವೇದದ ಇದೇ ಮೈಸೂರು ಕಾಲೇಜಿನಲ್ಲೇ ರಸಶಾಸ್ತ್ರದ ವಿಭಾಗದಲ್ಲಿ ಸಾತ್ಪುತೆ ಅವರು ಮಾಡಿದಂಥ ಸಾಧನೆಗಳು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನವ್ರಿಗೆ ಗೊತ್ತಿರಬೇಕು ಅಂತ ನನಗೆ ಅನ್ಸೋದು. ಯಾಕೆ ಅಂದ್ರೆ ನಾವು ಭಸ್ಮಗಳ ಬಗ್ಗೆ ಕೇಳಿರ್ತೀವಿ, ಭಸ್ಮ, ಕಪರ್ದಿಕ ಭಸ್ಮ, ಹೀಗೆಲ್ಲ ಭಸ್ಮಗಳನ್ನ ಕೇಳ್ತೀವಿ. ಆಸಿಡಿಟಿ ಇದ್ದವ್ರಿಗೆ ಶಂಖ ಭಸ್ಮ ಕೊಡ್ತಾರೆ. ಆ ಭಸ್ಮ ಅಂತಂದಾಗ ಅಲ್ಲಿ ಬೂದಿ, ಅದು ಶಂಖದ ಬೂದಿ. ಆದ್ರೆ ಆ ಬೂದಿಗಳನ್ನ ಆಯುರ್ವೇದದ ರಸಶಾಸ್ತ್ರದ ರಸೌಷಧಿಗಳನ್ನ ತಯಾರಿ ಮಾಡ್ಬೇಕಾದ್ರೆ ಈ ಭಸ್ಮ ಇತ್ಯಾದಿಗಳನ್ನೆಲ್ಲ ರಸೌಷಧಿ ಅಂತಾರೆ. ಅದೇ ತರ ವಟಿ ಅಂತ ಮಾಡ್ತಾರೆ, ಸಣ್ಣ ಸಣ್ಣ ಗೋಲಿ ಮಾಡ್ತಾರೆ.
ಹೇಗೆ ಗಿಡಮೂಲಿಕೆಗಳಿಂದ ಮಾಡ್ತಾರೆ, ಅದೇ ರೀತಿ ರಾಸಾಯನಿಕ ವಸ್ತುಗಳಿಂದನೂ ಮಾಡ್ತಾರೆ. ಆದ್ರೆ ಆಶ್ಚರ್ಯ ಏನಂದ್ರೆ ಆಯುರ್ವೇದದ ರಸೌಷಧ ಅನೇಕ ಔಷಧಿಗಳ ಬೇಸ್ ಮೆಟೀರಿಯಲ್ ಯಾವುದು ಅಂತ ನೋಡಿದ್ರೆ ಮರ್ಕ್ಯುರಿ. ಮರ್ಕ್ಯುರಿ ಅಂದಾಗ ಕೆಮಿಸ್ಟ್ರಿ ಸಂಬಂಧಪಟ್ಟಂತ ಇಲ್ಲಿ ಕೂತಿದ್ದವ್ರು ಯಾರ ಇದ್ರೆ ಗಾಬರಿ ಆಗ್ಬೋದು ನಿಮಗೆ. ಯಾಕೆಂದ್ರೆ ಹೈಲಿ ಪಾಯ್ಸನಸ್ ಅಂತ ಹೇಳ್ಕೊಡ್ತೀರಿ ನೀವು ಮರ್ಕ್ಯುರಿನ. ಆದ್ರೆ ಆಯುರ್ವೇದದ ಎಲ್ಲಾ ವಟಿಗಳಿಗೆ ಬೇಸ್ ಮೆಟೀರಿಯಲ್ ಮರ್ಕ್ಯುರಿ. ಪಾದರಸ ಅಂತ ಕರೀತಾರೆ ಅವರು, ಪಾರದ ಅಂತ ಕರೀತಾರೆ. ಹೇಗೆ ಅದನ್ನ ಆ ವಿಷ ಇರೋದನ್ನ ವಿಷ ಹೇಗೆ ತೆಗೆದ್ರು, ಆ ಪ್ರೋಸೆಸ್ ಏನು, ಎಷ್ಟು ಸಲ ತುಳಸಿನಲ್ಲಿ ಅದನ್ನ ಭಾವನ ಮಾಡಿದ್ರು, ಎಷ್ಟು ಸಲ ನಿಂಬೆ ಹಣ್ಣಲ್ಲಿ ಭಾವನ ಮಾಡಿದ್ರು, ಆಗ ಕೆಮಿಕಲ್ ರಿಯಾಕ್ಷನ್ ಏನಾಯ್ತು, ಇದನ್ನ ಅಧ್ಯಯನ ಮಾಡೋದು ಅವಶ್ಯಕತೆ ಇದೆಯೋ ಇಲ್ವೋ? ಯಾಕೆಂದ್ರೆ ಇವತ್ತಿಗೂ ರಸೌಷಧಿಗಳನ್ನ ನಾವು ಬಳಸ್ತಾ ಇದ್ದೀವಿ. ನಮ್ಗೆ ಗೊತ್ತೋ ಗೊತ್ತಿಲ್ದೇನೋ ಭಸ್ಮಗಳನ್ನ, ರಸೌಷಧದ ವಟಿಗಳನ್ನ ನಾವು ತಗೊಳ್ತಾ ಇದ್ದೀವಿ. ಹಾಗಿದ್ಮೇಲೆ ಇದರ ಹಿಂದೆ ಇರೋ ಕೆಮಿಸ್ಟ್ರಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನೇನಾದ್ರೂ ಇಂಥ ಕಾಲೇಜುಗಳ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನವರು ಸರ್ಟಿಫೈ ಮಾಡಿದ್ರೆ ಆಗ ಅದು ಇಡೀ ಜಗತ್ತಿಗೆ ಹೋಗುತ್ತೋ ಇಲ್ವೋ? ನಿಜ, ಆಯುರ್ವೇದಿಕ್ ವಾತಾವರಣದಲ್ಲಿ ಅದರದ್ದು ಸರ್ಟಿಫಿಕೇಶನ್ ಸಿಕ್ಕಿದೆ. ಸರ್ಕಾರವೇ ಶುರು ಮಾಡಿರೋಂಥ ಆಯುರ್ವೇದಿಕ್ ಕಾಲೇಜುಗಳು ಆಯುಷ್ ಡಿಪಾರ್ಟ್ಮೆಂಟ್ ನಲ್ಲೇನೆ ಆ ಗ್ರಾಜ್ಯುಯೇಟ್ಸ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರು ಅನೇಕ ಔಷಧಿ ಕಂಪನಿಗಳು ಕೂಡ ರಸೌಷಧಿಗಳನ್ನು ತಯಾರಿ ಮಾಡ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಅದು ನಡೀತಾ ಇದೆ. ಆದ್ರೆ ಬೇರೆ ಎಲ್ಲ ಯೂನಿವರ್ಸಿಟಿಯ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನವ್ರಿಗೆ ಇದು ಅನೇಕ ಸಲ ಏನು ಗೊತ್ತೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇಲ್ಲಿದ್ದವ್ರಿಗೆ ಅನೇಕರಿಗೆ ಗೊತ್ತಿದ್ರೆ ಸಂತೋಷ, ಆದರೆ ಗೊತ್ತಿಲ್ಲದೆ ಇದ್ದವ್ರನ್ನು ನಾನು ನೋಡಿದ್ದೀನಿ. ರಸರತ್ನ ಸಮುಚ್ಚಯ ಎಷ್ಟು ಜನ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನವ್ರಿಗೆ ಗೊತ್ತಿದೆ? ರಸಯೋಗ ಸಾಗರ ಎಷ್ಟು ಜನಕ್ಕೆ ಗೊತ್ತಿದೆ? ನಾಗಾರ್ಜುನನ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ? ಇದು ಇವತ್ತಿಗೂ ಉಪಯೋಗಕ್ಕೆ ಇರೋದನ್ನ ಹೇಳ್ತಾ ಇರೋದು. ಕೇವಲ ಭಕ್ತಿ ಭಾವ ಶ್ರದ್ಧೆ ಅಲ್ಲ. ಅದನ್ನೇನಾದ್ರೂ ನಾವು ಉಪಯೋಗಿಸ್ಕೊಂಡು ಜಗತ್ತಿಗೆ ರಸೌಷಧಿಗಳನ್ನ ಕಲಿಸ್ತೀವಿ, ಹೈಲಿ ಪಾಯ್ಸನಸ್ ಮರ್ಕ್ಯುರಿಯನ್ನ ನಾವು ಈ ರೀತಿ ಔಷಧಿ ಕೊಡ್ತಾ ಇದ್ದೀವಿ ಅನ್ನೋದನ್ನೇನಾದ್ರೂ ಮಾಡಕ್ ಸಾಧ್ಯ ಆದ್ರೆ ವಿಶ್ವಗುರುತ್ವದ ಕಡೆಗೆ ಒಂದು ಹೆಜ್ಜೆ ಇಟ್ಟಂಗಾಯ್ತು. ಇಂಗ್ಲಿಷ್ ಭಾಷೆ ಕಲಿಯೋಣ, ಬೇಕೇ ಬೇಕು. ನಾನು ಆಗ್ಲೇ ಹೇಳಿದೆ, ಇಂಗ್ಲಿಷ್ ಮೀಡಿಯಂ ಬೇಕೋ ಬೇಡವೋ, ಇಂಗ್ಲಿಷ್ ಕಲ್ಚರ್ ಬೇಕೋ ಬೇಡವೋ, ಇಂಗ್ಲಿಷ್ ಎನ್ವೈರನ್ಮೆಂಟ್ ಬೇಕೋ ಬೇಡವೋ, ಅದು ಚರ್ಚಾರ್ಹವಾದಂತ ವಿಷಯ. ಆದ್ರೆ ಇಂಗ್ಲಿಷ್ ಭಾಷೆ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲಾ ಭಾಷೆ ಕಲಿಬೇಕು. ಅದನ್ನ NEP ಇದ್ದಾರೆ. 6ನೇ ಕ್ಲಾಸ್ನಿಂದ ಬೇರೆ ಬೇರೆ ರಾಜ್ಯ ಭಾಷೆಗಳನ್ನು ಕಲಿಸ್ರಿ, 8ನೇ ಕ್ಲಾಸ್ನಿಂದ ಬೇರೆ ದೇಶ ಭಾಷೆಗಳನ್ನು ಕಲಿಸ್ರಿ, NEP-ನಲ್ಲೂ ಹೇಳೇ ಇದ್ದಾರೆ. ಇಲ್ಲೇ ಕಲಬುರಗಿಯ CUK ನಲ್ಲಿ ಬೇರೆ ಫಾರಿನ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟೇ ಇದೆ. ಹಾಗಾಗಿ ಇಂಗ್ಲಿಷ್ ಭಾಷೆ ಬಗ್ಗೆ ಯಾರ್ದು ಏನು ಅಬ್ಜೆಕ್ಷನ್ ಇಲ್ಲ, ಬಿಟ್ರೆ ನಮಗೆ ಸಮಸ್ಯೆ. ಹಾಗಾಗಿ ವಿಶ್ವಶಕ್ತಿ ಆಗ್ಬೇಕಾದ್ರೆ ಇಂಗ್ಲಿಷ್ ಭಾಷೆಯನ್ನ ಕಲಿಯೋಣ. ಆದ್ರೆ ನಾವು ವಿಶ್ವ ಗುರು ಅಂತ ಏನಾದ್ರೂ ನಾವು ಭಾಷಣ ಮಾಡಬೇಕಾದ್ರೆ ಜಗತ್ತಿಗೊಂದ್ ಸ್ವಲ್ಪ ಕನ್ನಡ ಕಲಿಸುವಂತ ಯೋಗ್ಯತೆ ನಮಗ್ ಬರಬೇಕು ಬೇಡವೋ? ನಮಗೆ ಕನ್ನಡ ಬರೋದಿಲ್ಲ, ನಾವು ಇನ್ಯಾರಿಗೋ ಕನ್ನಡ ಕಲ್ಸಕ್ ಹೊರಟಿದ್ದೀವಿ. ಬೇಕಾದ್ರೆ ನಾನು ಈಗ ಭಾಷಣ ಮಾಡಿದಾಗ ಎಷ್ಟು ಇಂಗ್ಲಿಷ್ ಪದಗಳನ್ನು ಬಳಸಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸುಮ್ಮನೆ ಒಂದು ಚಾಲೆಂಜ್ ಕೊಡ್ತೀನಿ. 87 62 35 95 11 ಏನಿದು ಅಂದ್ರೆ ನನ್ನ ಮೊಬೈಲ್ ನಂಬರ್. ನೀವು ಯಾರ ಹೇಳಿ ನೋಡೋಣ ಕನ್ನಡದಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ತೊಡರಿಸ್ತೀವಿ ನಾವು. ಅಂದ್ರೆ ನಾ ಹೇಳೋದು ಇದರ ಅರ್ಥ ಕನ್ನಡ ಕಲಿದೆ ಹೋದ್ರೆ ತಪ್ಪು ಹೇಳಲ್ಲ, ಇಂಗ್ಲಿಷ್ ಕಲಿಯೋ ತಪ್ಪು ಅಂತಾನೂ ಹೇಳ್ತಾ ಇಲ್ಲ. ವಿಶ್ವಗುರುತ್ವ ಅಂತ ನೀವು ವಿಕಸಿತ ಭಾರತದಲ್ಲಿ ಒಂದು ಆಯಾಮ ಇಟ್ಕೊಳ್ಳೋದಾದ್ರೆ ಜಗತ್ತಿಗೆ ನಮ್ಮ ದೇಶದ ಭಾಷೆಗಳನ್ನ ಕಲಿಸುವಂತ ತಾಕತ್ತು ನಮಗ್ ಬರದೇ ಹೋದ್ರೆ ಅಷ್ಟರ ಮಟ್ಟಿಗೆ ವಿಶ್ವಗುರುತ್ವದ ವಿಷಯದಲ್ಲಿ ನಮಗೆ 0 ಮಾರ್ಕ್ಸ್. ಇವ್ರು ಯಾಕೋ ಬಹಳ ಡಿಸ್ಟರ್ಬ್ ಮಾಡ್ತಾ ಇದಾರಪ್ಪ. ಈ ತರ ವಿಷಯಗಳಲ್ಲಿ ನೀವು ಇದನ್ನೆಲ್ಲ ಬಿಟ್ಬಿಡ್ಬೇಕು. ಅದೆಲ್ಲ ಉದ್ಘಾಟನೆನಲ್ಲಿ ಆಯ್ತಲ್ಲ, ಈಗ ಟೆಕ್ನಿಕಲ್ ಸೆಷನ್ ಶುರು ಆಗಿದೆ. ಸೊ ಹಾಗಾಗಿ ಎರಡನೇದ ಹೇಳೋದು ಎಲ್ಲಾ ಭಾಷೆ ಕಲಿಯೋಣ, ಆದ್ರೆ ನಮ್ಮ ಭಾಷೆ ಜಗತ್ತು ಕಲಿಸುವಂತ ಯೋಗ್ಯತೆ ನಮಗ್ ಬಂದ್ರೆ ಅದು ಬಿಟ್ಬಿಟ್ಟು ನಮ್ಮ ವೆಂಕಟ ಸುಬ್ಬಯ್ಯನವರು ಹೇಳ್ತಾ ಇದ್ರು, ಮಾರ್ಕೆಟ್ಗೆ ಸಂಡೇ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿ ಕ್ಯಾಪ್ಸಿಕಮ್ ತಂದು ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿ ಒಳ್ಳೆ ಆಯಿಲ್ ನಲ್ಲಿ ಫ್ರೈ ಮಾಡಿ ಟೇಸ್ಟಿ ಕರಿ ಮಾಡಿ ಎಲ್ಲರಿಗೂ ನಾನು ಕೊಟ್ಟೆ ಅಂದ್ರೆ ಏನ್ ಕನ್ನಡ ಇದೆ ಅಲ್ಲಿ? ದೇವರೇ ಬಲ್ಲ ಅಲ್ವೇ? ಬೆಂಗಳೂರು ಕನ್ನಡ ಅಂತ ಬೇರೆ ಹೇಳ್ತಾರೆ, ಹುಬ್ಳಿನಲ್ಲೂ ಹಾಗೆ ಬಂದಿದೆ. ಸೊ ಹಾಗಾಗಿ ಜಗತ್ತಿನ ಎಲ್ಲವನ್ನೂ ಕಲಿಯೋಣ, ಆದ್ರೆ ನಮ್ದೇನಾದ್ರೂ ಕಲಿಸಕ್ಕಿದೆಯಾ ಅಂತ ನೋಡೋಣ ಅನ್ನೋದಕ್ಕೆ ಒಂದು ಆಯುರ್ವೇದ, ಇನ್ನೊಂದು ಕನ್ನಡ ಭಾಷೆ ಇತ್ಯಾದಿ, ಅದ್ರದ್ದು 2 ಉದಾಹರಣೆ ನಾನು ಕೊಟ್ಟೆ. ಸೊ ಹೀಗೆ ವಿಶ್ವಗುರು ಆಗ್ಬೇಕಾದ್ರೆ
ನಮ್ಮ ಜ್ಞಾನ ಪರಂಪರೆ ಏನಿದೆ ಅನ್ನೋದ್ರ ಕಡೆಗೆ ಒಂದ್ ಸ್ವಲ್ಪ ನಾವು ನೋಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಇದೆಲ್ಲ ಬೇಡ ಬಿಡ್ರಿ, ಇರೋದ್ರಲ್ಲಿ ನಾವು ಆರಾಮಾಗಿದ್ದೀವಿ, ಸುಮ್ಮನೆ ಯಾಕೆ ತಲೆ ಬಿಸಿ ಮಾಡ್ತೀರಿ, ಇದನ್ನ ಕಲ್ಸೋದೇ ಕಷ್ಟ ಇದೆ ನಮಗೆ ಅಂತ ಅಂದ್ರೆ ಚಿಂತೆ ಇಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರು ಇರೋದಕ್ಕೆ ಅವ್ರಿಗೆ ಅವಕಾಶ ಇದ್ದೇ ಇದೆ, ಕಾಂಪ್ಲೆಸೆಂಟ್ ಆಗಿರೋದಕ್ಕೆ ಅವಕಾಶ ಇದ್ದೇ ಇದೆ. ಆದ್ರೆ ವಿಶ್ವಗುರುತ್ವದ ಮಾತಾಡಬೇಡಿ ಅಷ್ಟೇ ನಾ ಹೇಳೋದು. ಆ ಪಾಯಿಂಟ್ ಗೊತ್ತೈತೇನು, ಅಷ್ಟೇ ನನ್ನ ಪಾಯಿಂಟ್. ಸೊ ಹೀಗೆ ಮೊದಲನೇದು, ವಿಶ್ವಗುರು ಆಗ್ಬೇಕಾದ್ರೆ ಭಾರತ ನಮ್ಮ ಜ್ಞಾನ ಪರಂಪರೆಯ ಅಧ್ಯಯನ ಮೊದಲು ನಮ್ಮಿಂದ ಶುರು ಆಗ್ಬೇಕು. ನಮ್ಮಿಂದ ಅಂತಂದಾಗ ಒಬ್ಬ ಸರ್ವಸಾಮಾನ್ಯ ಹಿಂದೂ ಅಂತ ನಾ ಹೇಳ್ತಾ ಇಲ್ಲ, ಯೂನಿವರ್ಸಿಟಿ ಪ್ರೊಫೆಸರ್ಸ್ ನ ಕಣ್ಮುಂದೆ ಇಟ್ಕೊಂಡು ನಾ ಹೇಳ್ತಾ ಇರೋದು. ಇವತ್ತು ಕೊರತೆ ಆಗಿರೋದು ಅಲ್ಲಿ. ಯಾಕೆಂದ್ರೆ ಸಂಸ್ಕೃತ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ರಾಮದಾಸರ, ಸಮರ್ಥ ರಾಮದಾಸರ ದಾಸಬೋಧ, ಮನೋಬೋಧ ಇತ್ಯಾದಿ ಗ್ರಂಥಗಳು ಒಂದು ಕಡೆ ಇದೆ. ಅದನ್ನ ಅಧ್ಯಯನ ಮಾಡಿ ಅದರದೆಲ್ಲ ತಿಳ್ಕೊಂಡಿರುವಂತ ವಿದ್ವಾಂಸರು ಇಲ್ಲಿದ್ದಾರೆ. ಯೂನಿವರ್ಸಿಟಿ ಡಿಸಿಪ್ಲಿನ್ಗೆ ಸಂಬಂಧಪಟ್ಟಂತ ಫ್ಯಾಕಲ್ಟಿಯವರು ಇಲ್ಲಿದ್ದಾರೆ. ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಪುಸ್ತಕ ಯಾವ್ದ್ರಿ ಅಂತ ಕೇಳಿದ್ರೆ ಕೆಲವು ಸಲ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕ ಇದೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಹಿಂದೂ ಜ್ಞಾನ ಪರಂಪರೆಯ ಗ್ರಂಥ ಯಾವುದು, ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಪರಂಪರೆನಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಏನು, ಅಲ್ಲಿಂದ ಶುರು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಾವಿವತ್ತು ಅದನ್ನ ಎಕನಾಮಿಕ್ಸ್ಗೆ ಈಕ್ವಲ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ಹೀಗೆ ಮೊದಲನೇದಾಗಿ ನಮ್ಮ ಹತ್ರ ಏನಾರ ಇದೆಯಾ, ಆಮೇಲೂ ಒಂದು 25 ವರ್ಷ ನಾವೆಲ್ಲ ಪ್ರಯತ್ನ ಮಾಡಿದ್ಮೇಲೆ ಜಗತ್ತಿಗೆ ಕಲಿಸೋದಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ರೀ ಅಂತ ಹೇಳಿ ನಿಮ್ಮಂತ ಜ್ಞಾನಿಗಳೆಲ್ಲ ತೀರ್ಪು ಕೊಟ್ರೆ ಆವಾಗ ಸುಮ್ಮನಿದ್ದು ಬಿಡೋಣ. ಅದರಿಂದ ಏನು ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲಪ್ಪ, ಆಯ್ತು ಏನ್ ಮಾಡಕ್ಕಾಗತ್ತೆ, ನಾವು ವಿಶ್ವಗುರು ಆಗೋದಕ್ಕೆ ನಮಗೆ ತಾಕತ್ತಿಲ್ಲ ಅಂತ ಅನ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ. ಅದರಲ್ಲೇ ಆಕಾಶ ತಲೆ ಮೇಲೆ ಬೀಳೋದೇನೂ ಇಲ್ಲ. ಆದ್ರೆ ಪ್ರಯತ್ನ ಮಾಡೋಕ್ ಮುಂಚೆನೆ ಆ ಮಾತು ಹೇಳಕ್ ಆಗಲ್ಲ. ಸೊ ಇದು ಫಸ್ಟ್ ಪಾಯಿಂಟ್. ಮೊದಲನೇ ಪಾಯಿಂಟ್ ಅಲ್ಲಿ ಮೊದಲನೇ ಪಾಯಿಂಟ್. ಎರಡನೇ ನಾ ಹೇಳಿದೆ, ಬೇರೆಯವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ನಮ್ಮ ಜ್ಞಾನ ಪರಂಪರೆ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತ ಹೇಳಿ. ಹೆಣ್ಮಕ್ಳದ್ದೇ ಒಂದು ಭಗವದ್ಗೀತೆಯ ಆನ್ಲೈನ್ ಇತ್ತು. ಇವತ್ತಂತೂ ಆ ರೀತಿ ನಮ್ಮ ತಲೆ ಕೆಡಿಸೋರು ತುಂಬಾ ಜನ ಇದ್ದಾರೆ. ಈ ಫೇಸ್ಬುಕ್ ಅಲ್ಲಂತೂ ಬಹಳ ಜನ ಸಿಗ್ತಾರಂತೆ. ಏನು ಸುಮ್ಮನೆ ತಲೆ ಬುಡ ಇಲ್ಲದೆ ಓದ್ದೆ ಮಾಡದೆ ತಲೆ ಕೆಡಿಸ್ತಾ ಇರ್ತಾರೆ. ಹಂಗೆ ಹಿಂಗೆ ನಿಮ್ ರಾಮ ಹಂಗ್ ಮಾಡ್ಬೋದಾ, ನಿಮ್ ಶಿವ ಹಿಂಗ್ ಮಾಡ್ಬೋದಾ, ಏನೇನೋ ಬಾಯಿ ಬಂದಂಗೆ ಕೇಳ್ತಾ ಇರ್ತಾರೆ. ಅದಕ್ಕೊಂದು ಉದಾಹರಣೆ, ಹೆಣ್ಮಕ್ಳು ಮಹಿಳೆಯರ ಜೊತೆನಲ್ಲಿ ಆ ಕರೋನಾ ಟೈಮ್ನಲ್ಲಿ ಆನ್ಲೈನ್ ಭಗವದ್ಗೀತೆ ಬಗ್ಗೆ ಒಂದು ಕಾರ್ಯಕ್ರಮ. ನಾನು ಯಥಾಶಕ್ತಿ ನಾನು ಮಾತಾಡಿದೆ. ಆಮೇಲೆ ಪ್ರಶ್ನೋತ್ತರ. ಆಗ ಒಬ್ರು ಹೆಣ್ಮಗಳು ನನಗೆ ಪ್ರಶ್ನೆ ಕೇಳೋದು, ಅಲ್ರಿ ದುರ್ಯೋಧನ ಬಿದ್ದಾಗ ದ್ರೌಪದಿ ನಕ್ಕಳು, ಅದು ಏನೋ ನಗುತ್ತಾ ಅಂಧಾಕ ಪುತ್ರ ಅಂಧ ಅಂತ ಬೇರೆ ಹೇಳಿದ್ಲಂತೆ. ಅದಕ್ಕೆ ಅವಳು ಸೀರೆ ಹೇಳ್ದ ತುಂಬಿದ ಸಭೆಯಲ್ಲಿ, ಏನ್ ತಪ್ಪು ಅಂತ. ಅದಕ್ಕೆ ನಾ ಹೇಳಿದೆ, ನೋಡ್ರಮ್ಮ ಇದಕ್ಕೆ ಎರಡು ಉತ್ತರ ಕೊಡ್ತೀನಿ ನಾನು. ಮೊದಲನೇದು, ನೀವು ಹೇಳ್ದಂಗೆ ಆಗಿದ್ರೂ ಕೂಡ ಆ ತಪ್ಪಿಗೆ ಆ ಶಿಕ್ಷೆ ಕೊಡಬೇಕು ಅಂತ ಗಂಡಸಾದ ನನಗಂತೂ ಅನ್ನಿಸ್ತಾ ಇಲ್ಲ. ಹೆಂಗಸಾದ ನಿಮಗ್ಯಾಕೆ ಅನ್ನಿಸ್ತೋ ನನಗ್ ಗೊತ್ತಿಲ್ಲ. ಇದು ಮೊದಲನೇದ ಹೇಳಿದ, ಆ ತಪ್ಪಿಗೆ ಆ ಶಿಕ್ಷೆನಾ. ಆದ್ರೆ ಎರಡನೇ ಪಾಯಿಂಟ್ ನಾ ಹೇಳಿದ್ದು, ನೀವು ಹೇಳ್ತಾ ಇರೋದು ಫ್ಯಾಕ್ಚುಯಲ್ ಮಿಸ್ಟೇಕ್. ನೀವು ಹೇಳ್ದಂಗೆ ನಡೆದಿಲ್ಲ ಅದು. ನೀವು BR ಚೋಪ್ರಾ ಮಹಾಭಾರತ ನೋಡ್ಕೊಂಡು ಹೇಳ್ತಾ ಇದ್ದೀವಿ. SL ಭೈರಪ್ಪನವ್ರ ಪರ್ವ ಇರ್ಬೋದು, ಕುವೆಂಪು ರಾಮಾಯಣ ಇರ್ಬೋದು, ತುಳಸಿದಾಸರ ರಾಮಚರಿತ ಮಾನಸ ಇರ್ಬೋದು, ಮೊಯ್ಲಿಯವ್ರ ಮಹಾಕಾವ್ಯ ಇರ್ಬೋದು, ಇದೆಲ್ಲವೂ ಸೌಂದರ್ಯಕ್ಕೆ, ಸತ್ಯಕ್ಕಲ್ಲ. ರಾಮಾಯಣದಲ್ಲಿ ಸೌಂದರ್ಯಕ್ಕೆ 100 ಆವಿಷ್ಕಾರಗಳಿರ್ಬೋದು, ಆದ್ರೆ ರಾಮಾಯಣದ ಸತ್ಯ ಅಂದಾಗ ವಾಲ್ಮೀಕಿ ರಾಮಾಯಣನೇ. ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಎಲ್ರಿ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಗಸನ ಕಥೆ ಎಲ್ರಿ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿರೋದು ಅಗ್ನಿ ಪ್ರವೇಶನೋ ಅಗ್ನಿ ಪರೀಕ್ಷೆನೋ. ಶರಪಂಜರದಲ್ಲಿ ಅಗ್ನಿ ಪರೀಕ್ಷೆ ಅಂತ ಪುಟ್ಟಣ್ಣ ಕಣಗಾರ್ನವ್ರು ಯಾಕೆ ಹಾಡನ್ನು ರಚನೆ ಮಾಡಿದ್ರು? ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಳ ಗೌರವ ಇಲ್ಲ ಅನ್ನೋಂಥ ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಆ ಹಾಡಿನ ಸಾಲು ಒಂದು ಕಾರಣ ಆಯ್ತಲ್ಲ. ರೋದೆ ಅರಗಿಸ್ಕೊಳ್ಳೋದು ಕಷ್ಟ ಇದೆ, ಇಂಥದ್ದು ಬೇರೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ನಾನು? ಹಾಗೆ ಮಹಾಭಾರತ ಹೇಳಿದಾಗ ಯಾರು ಬೇಕಾದ್ರೂ ಬೇಕಾದಷ್ಟು ಕಾವ್ಯಗಳನ್ನು ಬರೀಬಹುದು.
ಸೌಂದರ್ಯಕ್ಕೆ ಕುಮಾರವ್ಯಾಸನ ಮಹಾಭಾರತ, ಸೌಂದರ್ಯಕ್ಕೆ ಎಸ್ ಎಲ್ ಭೈರಪ್ಪನವ್ರ ಪರ್ವ, ಆದ್ರೆ ಸತ್ಯಕ್ಕೆ ವ್ಯಾಸರ ಮಹಾಭಾರತನೇ. ಯಾಕೆಂದ್ರೆ ಮಹಾಭಾರತವನ್ನ ಮತ್ತು ರಾಮಾಯಣವನ್ನ ನೀವು ಫಸ್ಟ್ ಇಯರ್ BA ನಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಬರೆದಿದ್ದೀರಿ DT ಜೋಶಿ ಅವರೇ. ಅದು ನಡೆದ ಕಥೆ ಅಂತ ಬರೆದಿದ್ದೀರಿ. ಅದು ಇತಿಹಾಸ ಅಂತ ಬರೆದ ಮೇಲೆ ಮೂಲ ಯಾರ್ದಿದ್ದಾರೆ ಅವ್ರದನ್ನು ತಗೊಳ್ಬೇಕು. ಇಲ್ಲ ನೀವು ಬೇರೆ ಬೇರೆ ಎಲ್ಲ ವರ್ಷನ್ಗಳನ್ನು ತಗೊಂಡು ಇದನ್ನೇ ಮಹಾಭಾರತ ಇದನ್ನೇ ರಾಮಾಯಣ ಅಂತ ನೀವು ಹೇಳ್ತಾ ಹೋದ್ರೆ ನಮ್ಮ ಪರಂಪರೆಗೆ ಅನ್ಯಾಯ ಮಾಡಿ ತಾನ್ ನೀವು. ವ್ಯಾಸರ ಮಹಾಭಾರತದಲ್ಲಿ ಅವರು ನೋಡಿದ್ದಾರೆ ಪ್ರತ್ಯಕ್ಷ. ಅವರು ರೆಕಾರ್ಡ್ ಮಾಡಿರೋ ಪ್ರಕಾರ ದುರ್ಯೋಧನ ಬಿದ್ದಾಗ ಅಲ್ಲಿ ಕೃಷ್ಣನೂ ಇರಲಿಲ್ಲ, ದ್ರೌಪದಿನೂ ಇರಲಿಲ್ಲ. ಧರ್ಮರಾಯ ಇದ್ದ, ಆದ್ರೆ ನಕ್ಕಿಲ್ಲ. ಭೀಮ ನಕ್ಕಿದ್ದಾನೆ, ಅರ್ಜುನ ನಕ್ಕಿದ್ದಾನೆ. 2 ಸಲ ಬಿದ್ದಾಗ್ಲೂ ಧರ್ಮರಾಯ ಬಟ್ಟೆ ತರಿಸ್ಕೊಟ್ಟಿದ್ದಾನೆ. ಇದು ನಡೆದಿದ್ದ ಕಥೆ. ಇಷ್ಟಾದ್ಮೇಲೂ ದ್ರೌಪದಿ ತಪ್ಪು ಮಾಡಿದ್ಲು ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ, ಅವ್ನ್ ಸೀರೆ ಎಳೆದಿದ್ ತಪ್ಪು ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅವಳು ನಕ್ಕಿದ್ದಕ್ಕೆ ಇವನು ಸೀರೆ ಎಳೆದ ಅಂತ ಹೇಳಿದ್ರೆ ಫ್ಯಾಕ್ಚುಯಲ್ ಮಿಸ್ಟೇಕ್ ಅಷ್ಟೇ ಅದು. ಯಾಕೆಂದ್ರೆ BR ಚೋಪ್ರಾ ಡಾಕ್ಯುಮೆಂಟ್ರಿ ಮಾಡ್ತಾ ಇಲ್ಲ ಮಹಾಭಾರತದ ಬಗ್ಗೆ, ಅವರು ಎಂಟರ್ಟೈನ್ಮೆಂಟ್ ಸೀರಿಯಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತಿಗೂ ಉಳ್ಕೊಂಡಿದೆ ಅದು. ಅದು ಎಂಟರ್ಟೈನ್ಮೆಂಟ್ ಹೌದು, ಎಜುಕೇಶನ್ ಹೌದು, ಒಪ್ಕೊಳ್ತೀನಿ. ಆದ್ರೆ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಬಂದಾಗ ಅಂಧಾಕ ಪುತ್ರ ಅಂಧ ಅಂತ ಕೈ ತೋರ್ಸ್ ಅನ್ನಿಸ್ಬೇಕು, ಆವಾಗ TRP ಜಾಸ್ತಿ ಆಗುತ್ತೆ. ಇವತ್ತಿಗೂ ಉಳ್ಕೊಂಡಿದೆ ಮಹಾಭಾರತ. ಉಳ್ಕೊಳ್ಳೋದಕ್ಕೆ ಈ ತರ ಸೀನ್ಗಳು ಕಾರಣ. ಮೊದಲೇ ಜಾತಿ ಭೇದದಲ್ಲಿ ನಮ್ಮ ಸಮಾಜ ನರಳ್ತಾ ಇದೆ. ಅಂಥದ್ರಲ್ಲಿ BR ಚೋಪ್ರಾ ಮಹಾಭಾರತ ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಸುರಿದ್ರು. ಕರ್ಣ ಸಣ್ಣ ವಯಸ್ಸಿನಲ್ಲಿ ಕರ್ಣ ಇದ್ದಾಗ ಅವನು ದ್ರೋಣರ ಗುರುಕುಲಕ್ಕೆ ಬರ್ತಾನಂತೆ. ಆವಾಗ ದ್ರೋಣರು ನೀನು ಕ್ಷತ್ರಿಯ ಹುಡುಗ ಅಲ್ಲ, ರಾಜರ ಹುಡುಗನೂ ಅಲ್ಲ, ಹಾಗಾಗಿ ನಿನಗೆ ವಿದ್ಯಾಭ್ಯಾಸ ಮಾಡಿಸಲ್ಲ ಅಂತಂದ್ರಂತೆ. ಆಗ ಅವನು ಅಶ್ವತ್ಥಾಮನ ಕಡೆ ಕೈ ತೋರಿಸ್ಬಿಟ್ಟು ಇವನು ರಾಜಪುತ್ರನೂ ಅಲ್ಲ ಕ್ಷತ್ರಿಯನೂ ಅಲ್ಲ ಅಲ್ವೇ ಅಂತ ಅಂದ್ಬಿಟ್ಟು ಹೊರಟಾಗ್ತಾನಂತೆ. ನೋಡಿ ನಿಮ್ ಹಿಂದೂ ಸಮಾಜದ ಜಾತಿ ಬುದ್ಧಿ. ಜಾತಿ ಭೇದ ಇಲ್ಲ ಅಂತ ನಾನು ಹೇಳಲ್ಲ, ದೊಡ್ಡ ತಪ್ಪು ಮಾಡ್ತಾ ಇದೀವಿ, ಅದ್ ಬೇರೆ ವಿಷಯ. ಆದ್ರೆ ಮಹಾಭಾರತದ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇದೆಯಲ್ಲ, ಇದು BR ಚೋಪ್ರಾ ಕ್ರಿಯೇಟ್ ಮಾಡಿರೋ ಸೀನ್. ನೀವು ಮತ್ತೆ ಮೂಲ ಮಹಾಭಾರತ ವ್ಯಾಸರ ಮಹಾಭಾರತ ಹೋಗಿ ನೋಡ್ರಿ. ಕರ್ಣನು ಕೂಡ ಎಲ್ಲರ ಜೊತೆನಲ್ಲಿ ದುರ್ಯೋಧನ ಥರನೇ ಅವನು ವಿದ್ಯಾಭ್ಯಾಸ ಮಾಡ್ತಾನೆ ಇದ್ದ. ಅವನು ಇಲ್ಲ ಅಂತ ಇವ್ರೇನು ಹೇಳಿಲ್ಲ. ಉಲ್ಟಾ ದುರ್ಯೋಧನನ ಜೊತೆ ಸೇರ್ಕೊಂಡು ಕರ್ಣ ವಾತಾವರಣ ಹಾಳು ಮಾಡ್ತಾ ಇದ್ದ ಅಂತ ವ್ಯಾಸರು ರೆಕಾರ್ಡ್ ಮಾಡ್ತಾರೆ. ಅರ್ಜುನ ಯಾವಾಗ್ಲೂ ವಿದ್ಯಾಭ್ಯಾಸದ ಕೇಂದ್ರಿತವಾಗಿದ್ರೆ ಇವನು ಬರೀ ಕಿತಾಪತಿ ಮಾಡಿಕೊಂಡು ದುರ್ಯೋಧನ ತಲೆನೂ ಹಾಳು ಮಾಡ್ತಾ ಇದ್ದ ಅಂತ ವ್ಯಾಸರು ಬರೆದಿಟ್ಟಿದ್ದಾರೆ. ಹಾಗೆ ನೀವು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು, ಅದು ಕೂಡ ನಮ್ಮ ದೇಶದ ಸಮಾಜದ ವ್ಯವಸ್ಥೆಗಳಿಗೆ ಹುಳಿ ಹಿಂಡೋ ಅಂತ ಕೆಲಸನೇನೆ. ದ್ರೌಪದಿ ಅಲ್ಲಿ ಅವಳದು ಒಂದು ಬಿಲ್ಲು ವಿದ್ಯೆಯ ಪರೀಕ್ಷೆ, ಅದರಲ್ಲಿ ಗೆದ್ದೋರಿಗೆ ಅವಳು ಹಾರ ಹಾಕ್ತಾಳೆ. ಅದು ಕಠಿಣವಾದ ಪರೀಕ್ಷೆ, ನೀವೆಲ್ಲ ನೋಡಿರ್ತೀರಿ, ನೆನಪು ಮಾಡ್ಕೊಳ್ಳಿ. ಅವಾಗ ಕರ್ಣ ಬರ್ತಾನೆ, ಬಿಲ್ ಎತ್ತು ಬಿಡ್ತಾನೆ, ಆ ಬಾಣನು ಎತ್ತು ಬಿಡ್ತಾನೆ, ಹೋಗ್ತಾ ಇದ್ದಾನೆ. ಅವನು ಇನ್ನೇನು ಮಾಡೇ ಬಿಡ್ತಾನೆ, ಪರೀಕ್ಷೆ ಪಾಸ್ ಆಗೇ ಬಿಡ್ತಾನೆ. ಅವಾಗ ಯಾರ ಚೋಪ್ರಾ ತೋರಿಸಿರೋ ಪ್ರಕಾರ ದ್ರೌಪದಿ ಕೃಷ್ಣನ ಕಡೆಗೆ ನೋಡ್ತಾಳೆ. ಆಗ ಕೃಷ್ಣ ಹಿಂಗಂತಾನೆ, ಇದೆಲ್ಲ TRP ಹಿಂಗಂತಾನೆ ಕೃಷ್ಣ. ಆಗ ದ್ರೌಪದಿ ಹೇಳ್ತಾಳೆ, ನಾಹಂ ವರಯಾಮಿ ಸೂತಂ. ನಾವು ಮಹಾಭಾರತವೋ ರಾಮಾಯಣವೋ ಬಂದಾಗ ಅಲ್ಲಿ ಲಕ್ಷ್ಮಣನೋ ಅಥವಾ ಇನ್ಯಾರೋ ವಸಿಷ್ಠರೋ ಅವರೋ ಇವರೋ 100ಕ್ಕೆ 100 ಪರ್ಫೆಕ್ಟ್ ಅಂತ ನಾವೇನು ಹೇಳಿಲ್ಲ. ಮಹಾಭಾರತದ ವಿಷಯ ಬಂದಾಗ್ಲೂ ಭೀಷ್ಮನೋ ದ್ರೋಣನೋ ಅವರೆಲ್ಲರೂ ತಮ್ಮ ತಮ್ಮ ಲಿಮಿಟೇಷನ್ ಅಲ್ಲಿ ಒಂದಷ್ಟು ತಪ್ಪುಗಳು ಮಾಡ್ಕೊಂಡೇ ಇದ್ದಾರೆ. ಆದ್ರೆ ಪ್ರಶ್ನಾತೀತವಾದಂತಹ ನಾಯಕರು ಅಂತ ನಾವು ಹೇಳಿರೋದು ಯಾರಿಗೆ? ಮಹಾಭಾರತ ಅಂದಾಗ ಕೃಷ್ಣನಿಗೆ, ರಾಮಾಯಣ ಅಂದಾಗ ರಾಮನಿಗೆ. ಈ ದೃಶ್ಯ BR ಚೋಪ್ರಾ ಏನ್ ತೋರಿಸಿದಾರಲ್ಲ, ಅದು ಕೃಷ್ಣನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋ ಹಾಗಿದೆ. ಉದ್ದಕ್ಕೂ ಅನೇಕ ಸಲ ಕರ್ಣನನ್ನ ಜಾತಿ ಹೆಸರಿನಲ್ಲಿ ಅರ್ಜುನ ಬಯ್ಯಕ್ ಹೊರಟಾಗ ಅವನನ್ನು ತಡೆದು ಕೃಷ್ಣ. ಅವನು ಎಂದಿಗೂ ಕೂಡ ಆ ಭಾವನೆಯನ್ನ ಯಾವತ್ತಿಗೂ ಪ್ರಚೋದನೆ ಮಾಡಿಲ್ಲ. ಆದ್ರೆ ಈ ವಿಷಯದಲ್ಲಿ ಕೃಷ್ಣನೇ ಹೇಳ್ಕೊಡ್ತಾನೆ ದ್ರೌಪದಿಗೆ. ಆದ್ರೆ ಮೂಲ ಮಹಾಭಾರತದಲ್ಲಿ ಹಾಗಿಲ್ಲ. ಮಹಾಭಾರತದಲ್ಲಿ ಮೂಲ ಅವಳು ದ್ರೌಪದಿ ತಾನೇ ನೇರವಾಗಿ ಹೇಳೋದು. ಅವಳು ಕೃಷ್ಣನ ಮುಖವೂ ನೋಡಿಲ್ಲ, ಅವನೊಳಗೆ ಸನ್ನೇನೂ ಮಾಡಿಲ್ಲ. ಅದೇ ತರ ಮುಂದೆ ಯುದ್ಧ ಶುರು ಆಗೋ ಸಂದರ್ಭದಲ್ಲಿ ಮತ್ತೆ BR ಚೋಪ್ರಾ ಮಹಾಭಾರತದಲ್ಲಿ ಕರ್ಣ ನನ್ನ ಧ್ವಜದ ಅಡಿನಲ್ಲಿ ಯುದ್ಧ ಮಾಡೋ ಹಾಗಿಲ್ಲ ಅಂತ ಭೀಷ್ಮ ಹೇಳ್ದ ಅಂತ ತೋರಿಸ್ತಾರೆ. ಆದ್ರೆ ಮೂಲ ಮಹಾಭಾರತದಲ್ಲಿ ಹಾಗಿಲ್ಲ. ಭೀಷ್ಮಾಚಾರ್ಯ ಕರ್ಣನಿಗೆ ಬೈದಿದ್ ನಿಜ, ಇಲ್ಲೂ ಇದೆ ಅಲ್ಲೂ ಇದೆ.
ಆದ್ರೆ ಇವ್ರ ಧ್ವಜದಲ್ಲಿ ನಾನು ಯುದ್ಧ ಮಾಡಲ್ಲ ಅನ್ನೋ ತೀರ್ಮಾನವನ್ನ ತಗೊಂಡಿದ್ದು ಕರ್ಣನೇ ಹೊರತು ಭೀಷ್ಮಾಚಾರ್ಯರೇ ಹೇಳಿದ್ದಲ್ಲ. ಇನ್ನು ಹಾಗೇನೇ ರಾಮಾಯಣದ ಬಗ್ಗೆನೂ ರಾಮನ ಬಗ್ಗೆನೂ ಈ ರೀತಿ ಬೇಕಾದಷ್ಟು ಆರೋಪಗಳು ಬರುತ್ತೆ. ಅದ್ರಲ್ಲಾಗ್ಲೇ ಹೇಳಿದೆ, ಪುಟ್ಟಣ್ಣ ಕಣಗಾಲ್ ಅವರು ಕರ್ನಾಟಕದಲ್ಲಿ ಬಹಳ ದೊಡ್ಡ ಶ್ರೀಮಂತ ನಿರ್ದೇಶಕರು. ಚೆನ್ನಾಗಿದೆ, ಒಳ್ಳೆ ಸಿನಿಮಾಗಳು ತೆಗ್ದಿದ್ದಾರೆ. ಅದ್ರಲ್ಲಿ ಒಂದು ಸಿನಿಮಾ ಶರಪಂಜರ, ಅದರಲ್ಲೊಂದು ಹಾಡು, ಅದರದ 2 ಸಾಲು ಮತ್ತೆ ನಮ್ಮ ಪರಂಪರೆಗೆ ಮಸಿ ಬಳಿಯೋ ಹಾಗಿದೆ. ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ, ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ. ಎರಡು ಮೂಲಕ್ಕೆ ಹೋದರೆ ರಾಮಾಯಣದಲ್ಲಿ ಇರುವಂತ ವಿಷಯಗಳ ಅಗಸನ ಕಥೆ ನಾನಾಗ್ಲೇ ಹೇಳಿದೆ, ರಾಮಾಯಣದಲ್ಲಿ ಎಲ್ಲಿದೆ? ಎರಡನೇದಾಗಿ ಇಲ್ಲಿ ಇನ್ನೊಂದು ಎಡವಟ್ಟಾಗಿರೋದು, ಅಗಸ ಅಲ್ಪನ. ಗೊತ್ತಿಲ್ಲದೆ ಕೆಲವು ಜಾತಿಗಳ ಬಗ್ಗೆ ನಾವು ಈ ರೀತಿ ಭಾವನೆಗಳನ್ನ ಇಟ್ಕೊಂಡ್ ಬಿಡ್ತೀವಲ್ಲ. ಕೆಲವು ಸಲ ಮೈಸೂರಿನಲ್ಲಿ ಬೈಯೋವಾಗ ಜಾತಿ ಹೆಸರಿನಲ್ಲಿ ಬೈತಾರೆ. ಆ ಜಾತಿಗಳ ಹೆಸರು ನಾನು ಹೇಳಕ್ ಹೋಗಲ್ಲ, ಇಂಥ ಸಭೆಗಳ ವೇದಿಕೆ ಮೇಲೆ ಹೇಳಬಾರ್ದು. ಆದ್ರೆ ಬೈಯೋವಾಗ ಜಾತಿ ಹೆಸರು ಹೇಳ್ತೀವಿ. ಅದೇ ನಾಗರಹಾವು ಸಿನಿಮಾದಲ್ಲಿ ಲೀಲಾವತಿ ಅಮ್ಮ ಅವರು ರಾಮಾಚಾರಿಯ ಪಾತ್ರದ ವಿಷ್ಣುವರ್ಧನ್ಗೆ ಬೈಯೋವಾಗ ಜಾತಿ ಹೆಸರಿನಲ್ಲಿ ಬೈತಾರೆ. ಅದೇ ಹಣೆ ಬರಾಗಿರೋದು. ಅಗಸ ಅಲ್ಪನೆ, ಇದು 1 ಪಾಯಿಂಟ್. ಎರಡನೇದು, ಅಗಸನ ಕತೆ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೇ? ಉತ್ತರಕಾಂಡದಲ್ಲಿ ಅಲ್ಲಿ ವರ್ಣನೆ ಮಾಡ್ತಾರೆ. ಭದ್ರ ಅನ್ನುವಂತ ಗೂಢಚಾರರ ಮುಖ್ಯಸ್ಥ ಅವನು ಹೇಳ್ತಾನೆ, ಇಡೀ ರಾಜ್ಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರಪ್ಪ, ಬೀದಿಗಳಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ರಾಮ ಈಗ ಯೋಚನೆ ಮಾಡ್ಬೇಕು, ನಾನು ರಾಜಾರಾಮನೋ ಸೀತಾರಾಮನೋ? ಮುಖ್ಯಮಂತ್ರಿಗಳು ಅವರು ಆಪ್ತರ ಮೇಲೆ ಏನಾದ್ರೂ ಆರೋಪಗಳು ಬಂದಾಗ ಮುಖ್ಯಮಂತ್ರಿಗಳೇ ಕ್ಲೀನ್ ಚಿಟ್ ಕೊಟ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮೇಲೆ ಏನಾದ್ರೂ ಆರೋಪ ಬಂದಾಗ HODಗಳು ಡೈರೆಕ್ಟ್ ಆಗಿ ಯಾವುದೇ ಎನ್ಕ್ವೈರಿ ಇಲ್ಲದೆ ತಾವೇ ಕ್ಲೀನ್ ಚಿಟ್ ಕೊಟ್ರೆ ಒಪ್ಕೋತೀರಾ? ರಾಮ ರಾಜಾರಾಮನಾಗಿ ಯೋಚನೆ ಮಾಡಬೇಕು, ಸೀತಾರಾಮನಾಗಿ ಯೋಚನೆ ಮಾಡಬೇಕು. ಸೀತಾರಾಮನಾಗಿ ಯೋಚನೆ ಮಾಡಬೇಕು ಅಂತಾದ್ರೆ ಒಂದು ಸಿಂಹಾಸನ ಬಿಟ್ಟು ಕೆಳಗಡೆಗೆ ಬರಬೇಕು, ಹೆಂಡತಿ ಜೊತೆನಲ್ಲಿ ಕಾಡಿಗೆ ಹೋಗ್ಬೇಕು. ನೀವ್ ಏನ್ ಬೇಕಾದ್ರೆ ಹೇಳ್ಕೊಂಡ್ರು, ನನ್ನ ಹೆಂಡತಿ ಸರಿಯಾಗಿದ್ದಾಳೆ, ನಾನು ಅವಳನ್ನು ಬಿಡಲ್ಲ ಅಂತ ಹೇಳಿ ರಾಜ್ಯ ಬಿಟ್ಟು ಹೋಗ್ಬೇಕಷ್ಟೆ. ಇಲ್ಲ, ರಾಜ್ಯ ಆಳೋದು ಇವತ್ತಿನ ರೀತಿನಲ್ಲಿ ಅದೇನು ಅಧಿಕಾರ ಅಲ್ಲ, ಅದು ನನ್ನ ಕರ್ತವ್ಯ ಅಂತ ಅನ್ಕೊಂಡು ಅವನು ರಾಜ್ಯ ಕಂಟ್ಕೋಬೇಕಾದ್ರೆ ಹೆಣ್ಣನ್ನು ಬಿಡಬೇಕು. ಯಾಕೆಂದ್ರೆ ಆಕೆ ಮೇಲೆ ಆರೋಪ ಇದೆ. ಆರೋಪ ಹೊರಿಸಿದ ರಾಮ ಅಲ್ಲ, ಪ್ರಜೆಗಳು. ಅವ್ರು ಕೊಡ್ಬೇಕು ಕ್ಲೀನ್ ಚಿಟ್ಟು. ಇದ್ರಲ್ಲಿ ರಾಮ ಮಾಡಿದ್ದನ್ನು ಈ ರೀತಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಬರುವಂತ ಉತ್ತರನೇ ಬೇರೆ. ಆದ್ರೆ ಇಷ್ಟೆಲ್ಲ ನಾನು ಉತ್ತರ, ನನ್ನ ಅಭಿಪ್ರಾಯ ಹೇಳಿದ್ಮೇಲೂ ಕೂಡ ಇಲ್ಲ ರೀ ರಾಮ ತಪ್ಪು ಮಾಡ್ದ ಅಂತಾನೆ ನೀವು ತೀರ್ಮಾನ ಕೊಟ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅಗಸ ಹೇಳ್ಕೊಂಡು ರಾಮ ಕೆಲಸ ಮಾಡ್ದ ಅಂತ ನೀವೇನಾದ್ರು ಅನ್ಕೊಂಡ್ರೆ ಅದು ತಪ್ಪು, ಫ್ಯಾಕ್ಚುಯಲ್ ಮಿಸ್ಟೇಕ್ ಅಷ್ಟೇ ನಾ ಹೇಳೋದು. ಕೇರಳ ಸ್ಟೋರೀಸ್ ನಲ್ಲಿ ಒಂದೇ ರೂಮ್ ನಲ್ಲಿ 4 ಜನ ಹೆಣ್ಮಕ್ಳು. ಅದರಲ್ಲಿ ಒಬ್ಬಳು ಹೆಣ್ಮಗಳು ಮುಸಲ್ಮಾನರು, ಇನ್ನೊಬ್ಬಳು ಹೆಣ್ಮಗಳು ಕ್ರಿಶ್ಚಿಯನ್, ಇನ್ನೊಬ್ಳು ಹಿಂದೂ ಹುಡುಗಿ, ಅವರ ಅಪ್ಪ ಕಮ್ಯುನಿಸ್ಟ್, ಇನ್ನೊಂದು ಸಂಪ್ರದಾಯ ಇರುವಂತ ಒಂದು ಹಿಂದೂ ಮನೆ. ಕಮ್ಯುನಿಸ್ಟ್ ಹುಡುಗಿ ಇವರೆಲ್ಲಾರ್ದು ಯಾವಾಗ್ಲೂ ತಲೆ ಕೆಡಿಸ್ತಾ ಇರೋ ರೀತಿನಲ್ಲಿ ಆ ಸಿನಿಮಾ ತೆಗೆದಿದ್ದಾರೆ. ಆ ಕಮ್ಯುನಿಸ್ಟ್ ಇವಳು ಕ್ರಿಶ್ಚಿಯನ್ ಹುಡುಗಿ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ಕಮ್ಯುನಿಸ್ಟ್ ಹುಡುಗಿಗಂತೂ ಏನೂ ಬೇಕಾಗಿಲ್ಲ, ಒದ್ದಾಡ್ತಾ ಇದ್ದವಳು ಇವಳೇನೆ. ಸಿನಿಮಾದಲ್ಲಿ ಕೊನೆಗೆ ಕಷ್ಟಪಡೋಳು ಇವಳು ಅಂತಾನೆ ತೋರಿಸಿಯಾಳೆ. ಅಲ್ಲಿ ಆ ಮುಸಲ್ಮಾನರ ಹುಡುಗಿ ಒಂದು ಪ್ರಶ್ನೆ ಕೇಳ್ತಾಳೆ, ನಮ್ ದೇವರು ಅಲ್ಲ ಅಂತಿದ್ದಾನೆ, ನಿಮ್ ದೇವರು ಯಾವುದು? ಪ್ರಶ್ನೆ ಈಗ ದೊಡ್ಡ ಪ್ರಶ್ನೆ ಶುರು ಆಗ್ಬಿಡುತ್ತೆ. ಏನು ಪರಂಪರೆಗಳು ಗೊತ್ತಿಲ್ಲದೆ ಇದ್ದಾಗ ಅನೇಕ ಸಲ ನಮ್ಮ ಹುಡುಗರು ಹುಡುಗಿರು ಹೇಳ್ತಾರೆ ಐ ಸಿ ಅಂತಾರೆ. ಗೊತ್ತಿಲ್ಲದೆ ಇದ್ದಾಗ ಒಂದ್ಸಲಿ ನಗ್ತಾರೆ. ಒಂದ್ಸಲಿ ಒಬ್ಬ ಹುಡುಗ ಒಂದು ಹಂಗೆ ಮಾಡಿದ್ದ, ಅವನು ಕ್ಯಾಂಪಸ್ನಲ್ಲಿ ರಾವಣನಿಗೂ ದುರ್ಯೋಧನನಿಗೂ ಸಂಬಂಧ ಏನು ಅಂತ ಕೆಲವೆಲ್ಲ ಕಾಲೇಜ್ ಹುಡುಗಿರಿಗೆ ಕೇಳಿದ್ದ. ದಿಲ್ಲಿನಲ್ಲಿ, ಮುಂಬೈನಲ್ಲಿ ಎಲ್ಲ ಪಾಪ ಜೀನ್ಸ್ ಹಾಕೊಂಡಿರೋರು ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ. ಆದ್ರೆ ಏನು ಗೊತ್ತಿಲ್ಲ ಪಾಪ ಅವ್ರಿಗೆ. ಮತ್ತೆ ನಗುತ್ತಾರೆ, ಏನೇ ಅಂತಾರೆ. ಐ ಥಿಂಕ್ ದೇ ಆರ್ ಬ್ರದರ್ಸ್ ಅಂತಾರೆ. ಇದೆಲ್ಲ ಏನ್ ಮಾಡು ಪಾಪ, ಯಾಕೆಂದ್ರೆ ಅವ್ರದ್ದೇನ್ ತಪ್ಪಲ್ಲ, ನಮ್ಮ ಪರಂಪರೆ ಬಗ್ಗೆ ನಮಗೆ ತಿಳಿಸಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದ್ ಕಾಲದಲ್ಲಿ ಬೇರೆಯವರಿಂದಾಗಿ ನಮಗೆ ಹೊಟ್ಟೆಪಾಡಿಗೆ ಕಷ್ಟ ಆಗಿತ್ತು. ಈಗ ಒಂದ್ ಸ್ವಲ್ಪ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಇನ್ಮೇಲೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಣ, ಯಾರ್ದು ತಪ್ಪಿಲ್ಲ ಇಲ್ಲಿ ಇದರಲ್ಲಿ. ಹಾಗೆ ಅಲ್ಲೂ ಮಾಡ್ತಾಳ ಅವಳು, ನಮ್ಮಲ್ಲಿ ಅಲ್ಲ ಗಾಡು, ನಿಮ್ಮಲ್ಲಿ ಯಾರು ಗಾಡು? ಮತ್ ಇವರು ಐ ಥಿಂಕ್ ಅಂತಾರೆ. ಗೊತ್ತಿಲ್ಲದೆ ಇದ್ದಾಗ ನಗೋದೊಂದು ಸ್ವಭಾವ, ನಗ್ತಾರೆ. ಐ ಥಿಂಕ್ ರಾಮ ಈಸ್ ಗಾಡ ಅಂತ. ಅದೆಂತ ಗಾಡ, ಅವನ ಹೆಂಡತಿನ ಕಳ್ಕೊಂಡ 2 ಸಲ ಅಂತ ಮುಸ್ಲಿಂ ಹುಡುಗಿ ಹೇಳ್ತಾಳೆ. ಉತ್ತರ ಇಲ್ಲ.
ಆಮೇಲೆ ಇವಳು ಹೇಳ್ತಾಳೆ, ಐ ಥಿಂಕ್ ಇನ್ ನಾರ್ತ್ ಇಂಡಿಯಾ ಶಿವ ಈಸ್ ಅವರ್ ಗಾಡ್. ಮತ್ತೆ ಶಿವನ್ ಬಗ್ಗೆ ಅವಳು ಏನೋ ಹೇಳ್ತಾಳೆ, ನಮ್ಮ ಹುಡುಗಿರು ಸುಮ್ಮನಾಗ್ತಾರೆ. ಆವಾಗ ಇದಕ್ಕೆ ಉತ್ತರ ಪ್ರಶ್ನೆನೇ ಬರೋದಿಲ್ಲ. ದೇವತೆಗಳು ದೇವರು ಅನ್ನೋಂಥ ವ್ಯತ್ಯಾಸ. ಮೂಲತಃ ಶಿವ ಒಬ್ಬ ದೇವತೆ, ಮೂಲತಃ ರಾಮ ಒಬ್ಬ ಮನುಷ್ಯ, ಹನುಮಂತ ಮೂಲತಃ ಒಂದು ವಾನರ, ಇನ್ನೂ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೂಲತಃ ಒಂದು ಕೋತಿ. ಆದ್ರೆ ಉಪನಿಷತ್ತಿನಲ್ಲಿ ಯಾವ ದೇವರು ಪರಮಾತ್ಮ ಅನ್ನುವಂಥ ಪರಿಕಲ್ಪನೆ ಇದೆ, ಅವನಿಗೆ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ಸಂಸಾರವೂ ಇಲ್ಲ, ಸುಖ ದುಃಖವೂ ಇಲ್ಲ, ಅವನು ಆಮ್ನಿಪೊಟೆಂಟು, ಆಮ್ನಿಶಿಯೆಂಟು, ಆಮ್ನಿ ಪ್ರೆಸೆಂಟು, ಆ ಥರನೇ ಇದೆ. ಯಾವುದನ್ನ ರಿಲಿಜನ್ಗಳಲ್ಲಿ ಗಾಡ್ ಅಂತಾರೆ, ಅಲ್ಲ ಅಂತಾರೆ, ನಮ್ಮ ಉಪನಿಷತ್ತಿನ ಪರಮಾತ್ಮ ಅದೇ ತರ ಇದೆ. ಆದರೆ ಯಾರು ಬೇಕಾದರೂ ದೇವರಾಗ್ಬೋದು ಅನ್ನೋಂಥ ಸಿಸ್ಟಮ್ ಇರೋದು ಹಿಂದುತ್ವದಲ್ಲಿ. ಆ ಅರ್ಥದಲ್ಲಿ ಒಬ್ಬ ರಾಮ ಮನುಷ್ಯನಾದ್ರೂ ದೇವರಾದ, ಒಬ್ಬ ಸಿದ್ದೇಶ್ವರ ಸ್ವಾಮಿಗಳು ದೇವರಾದ್ರು, ಒಬ್ಬ ಪುಟ್ಟಬರ್ತಿ ಸಾಯಿಬಾಬಾ ದೇವರಾದ್ರು, ಒಬ್ಬ ಹನುಮಂತ ಕೋತಿ, ಸುಗ್ರೀವನು ಕೋತಿನೇ, ವಾಲಿನೂ ಕೋತಿನೇ, ಅವರಿಬ್ಬರು ಯಾಕೆ ದೇವರಾಗ್ಲಿಲ್ಲ, ಹನುಮಂತ ಯಾಕೆ ದೇವರಾದ? ಟುವರ್ಡ್ಸ್ ಪರ್ಫೆಕ್ಷನ್ ಈ ಒಂದು ಸಿಸ್ಟಮ್ ಇರೋದು ಹಿಂದುತ್ವದಲ್ಲಿ ಮಾತ್ರ. ದೇವತೆ ಮತ್ತೆ ದೇವರು ಇವರಿಬ್ಬರಿಗಿರೋ ಡಿಫರೆನ್ಸ್ ನಮ್ಮ ಹುಡುಗರಿಗೆ ಗೊತ್ತಾಗದೆ ಹೋದ್ರೆ ಈ ತರ ಆಗುವಂತ ಆಕ್ರಮಣಗಳಿಗೆ ನಾವು ಬಲಿಯಾಗ್ತೀವೋ ಇಲ್ವೋ? ಈ ರೀತಿ ನೂರಾರು ಪ್ರಶ್ನೆಗಳು ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸು ಮುಗ್ಧರಾಗಿ ಪ್ರಾಮಾಣಿಕವಾಗಿ ಕೇಳ್ತಾರೆ. ಇನ್ ಕೆಲವರು ನಮ್ಮನ್ನ ವಿರೋಧ ಮಾಡೋದಿಕ್ಕೆ, ನಮ್ಮ ಕಾಲೆಳೆಯೋದಿಕ್ಕೆ ಅಂತಾನೆ ಕೇಳ್ತಾರೆ. ಅಂಥವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತೇನಾದ್ರೂ ನಮಗನ್ಸಿದ್ರೆ ಆವಾಗ ನಮ್ಮ ಜ್ಞಾನ ಸಾಹಿತ್ಯದಲ್ಲಿ ಈ ಮೂಲದಲ್ಲಿ ಏನ್ ಹೇಳಿದ್ಯಪ್ಪ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಉದಾಹರಣೆ ಹೇಳಿಬಿಟ್ಟು ನಾನು ಮುಂದಿನ ಪಾಯಿಂಟ್ಗೆ ಬರ್ತೀನಿ. ನಾನು ಹುಬ್ಬಳ್ಳಿ RSS ಕಾರ್ಯಾಲಯದಲ್ಲಿ ಇರ್ತೀನಿ. ಅಲ್ಲಿ ಧರ್ಮಪ್ಪ ಅಂತ ಒಬ್ಬ BA ಹುಡುಗ ಇದ್ದ, ಫೈನಲ್ ಇಯರ್ BA. ಮಧ್ಯಾಹ್ನ 1:30 ಅವನು ಕಾಲೇಜ್ ಮುಗಿಸ್ಕೊಂಡು ಕಾರಲ್ಲಿ ಬಂದ. ತಲೆ ತಗ್ಗಿಸ್ಕೊಂಡು ಬರ್ತಾ ಇದ್ದ. ಬಾರೋ ಮಾಡು ಬಾರೋ ಅಂದೆ. ಅನ್ಲಿಲ್ಲ, ಹೂ ಅನ್ಲಿಲ್ಲ. ಆಮೇಲೆ 2 ನಿಮಿಷ ಅವನೇ ಅಂದ, ಜಿ ಇವತ್ತು ನಮ್ಮ ಮಾಸ್ಟ್ರು ಮಹಾಭಾರತದ ಬಗ್ಗೆ ಹೇಳಿದ್ರು. ವಾಹ್, ಏನ್ ಹೇಳಿದ್ರಪ್ಪ ಮಹಾಭಾರತದ ಬಗ್ಗೆ? ದ್ರೌಪದಿಗೆ ಬಹಳ ಅನ್ಯಾಯ ಆಯ್ತು ಅಂತ ಹೇಳಿದ್ರು. ಹೌದಾ? ಕರ್ಣನಿಗೆ ಬಹಳ ಅನ್ಯಾಯ ಆಯ್ತು ಅಂತ ಹೇಳಿದ್ರು. ಆವಾಗ ನಾ ಹೇಳಿದೆ, ಹಾಗಾದ್ರೆ ನಿಮ್ಮ ಮಾಸ್ತರು ಮಹಾಭಾರತ ಸರಿಯಾಗಿ ಓದಿಲ್ಲ, ಓದಿದ್ರೂ ಕೂಡ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾಕೆಂದ್ರೆ ದ್ರೌಪದಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವ್ರಿಗೇನಾದ್ರೂ ದುಃಖ ಇದ್ರೆ ಕರ್ಣನಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವ್ರು ಸಂತೋಷ ಪಡ್ಬೇಕಾಗಿತ್ತು. ಕರ್ಣನಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವ್ರಿಗೇನಾದ್ರೂ ದುಃಖ ಇದ್ರೆ ದ್ರೌಪದಿ ಅನ್ಯಾಯದ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ಮೊಸಳೆ ಕಣ್ಣೀರಷ್ಟೇ. ಯಾಕೆ ಅಂದ್ರೆ ದ್ರೌಪದಿಗೆ ಅನ್ಯಾಯ ಆಯ್ತು ಅಂತ ಹೇಳುವಾಗ ಕ್ಲೈಮ್ಯಾಕ್ಸ್ ಯಾವುದು? ತುಂಬಿದ ಸಭೆಯಲ್ಲಿ ಸೀರೆ ಎಳೆಯೋ ಪ್ರಯತ್ನ ಮಾಡಿದ್ದು. ಸೀರೆ ಎಳೆಯೋ ಐಡಿಯಾ ಬಂದಿದ್ದು ದುಶ್ಯಾಸನನಿಗೂ ಅಲ್ಲ, ದುರ್ಯೋಧನನಿಗೂ ಅಲ್ಲ, ಕರ್ಣನಿಗೆ. ಸ್ವಾಮಿ, 5 ಜನ ಗಂಡಂದ್ರನ್ನ ಇಟ್ಕೊಂಡಿರೋರಿಗೆ ವೇಶ್ಯೆ ಅಂತ ಕರೀತಾರೆ. BR ಚೋಪ್ರಾ ಡೈಲಾಗ್ ಇದು. ಮತ್ತೆ ಮೂಲ ಮಹಾಭಾರತಲ್ಲೂ ಈ ಅರ್ಥ ಬರುವಂತ ಡೈಲಾಗ್ಗಳು ಇದಾವೆ. ವೇಶ್ಯೆಗೆ ಏನು ಅವಮಾನ ಏನು? ಅವಳನ್ನ ನಗ್ನವಾಗಿ ಬೇಕಾದ್ರೂ ಸಭೆಗೆ ಕರ್ಕೊಂಡ್ ಬರ್ಬೋದು. ಇದು ದುಶ್ಯಾಸನನ ಬಾಯಲ್ಲಿ ಬಂದಿದ್ ಮಾತಲ್ಲ, ದುರ್ಯೋಧನನ ಬಾಯಿನ ಬಂದಿದ್ ಮಾತಲ್ಲ, ಕರ್ಣನ ಬಾಯಿನಲ್ಲಿ ಬಂದಿದ್ ಮಾತು. ಆಮೇಲೆ ಉದ್ದಕ್ಕೂ ಕರ್ಣನು ಹೇಳ್ತಾರೆ, ನಾನು ಅವತ್ತು ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ. ಸೊ ಹೀಗೆ ದಾರಿ ತಪ್ಪಿಸೋವಾಗ ಎಲ್ಲೋ ಒಂದು ಕಡೆ ಮೂಲ ಗೊತ್ತಿಲ್ಲದೆ ಇದ್ದಾಗ ಇದೆಲ್ಲ ಎಡವಟ್ಟುಗಳಾಗತ್ತೆ. ಇದು ನನ್ನ ವಿಷಯದ 2ನೇ ಭಾಗ. ಮೊದಲನೇದು, ವಿಶ್ವ ಗುರುತ್ವ ಆಗ್ಬೇಕಾದ್ರೆ ಹಿಂದೂ ಜ್ಞಾನ ಪರಂಪರೆ ಬೇಕು. 2ನೇದು, ಜಿಜ್ಞಾಸೆಗಳಿಗೆ ಸಮಾಧಾನ ಕೊಡಬೇಕಾದ್ರೆ ಹಿಂದೂ ಜ್ಞಾನ ಪರಂಪರೆ ಬೇಕು. ಸೊ ಹೀಗೆ ಮೊದಲನೇ ಭಾಗದಲ್ಲಿ 3 ವಿಷಯ ಅಂತ ಹೇಳಿದೆ. ಅದರಲ್ಲಿ 2 ವಿಷಯವನ್ನ ಹೇಳಿ ಈಗ 3ನೇದಕ್ಕೆ ಬರ್ತೀನಿ. ಇನ್ನೊಂದು 10 ನಿಮಿಷ ಸಮಯ ಇದೆ. ನೀವು ಯಾರು ಹೇಳೋದಿದ್ರೆ ಹೇಳ್ಬೋದು. ರೈಟ್, ಇನ್ನೊಂದು 10 ನಿಮಿಷ 3ನೇ ವಿಷಯ ಒಂದು ಸ್ವಲ್ಪ ಪ್ರಸ್ತಾಪ ಮಾಡೋಣ. ಮೊದಲನೇ ಭಾಗದಲ್ಲಿ 3ನೇ ಬಿಂದು ನಾ ಹೇಳಿದ್ದು, ಜಗತ್ತಿಗೆ ಕಲಿಸ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ, ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ.
ಆದರೆ ನಮಗಂತೂ ಉಪಯೋಗ ಆಗುವಂತ ಅನೇಕ ಸಂಗತಿಗಳು ನಮ್ಮ ಜ್ಞಾನ ಸಾಹಿತ್ಯದಲ್ಲಿ ಇರಬಹುದು ಅಥವಾ ಇದಾವೆ. ಅದರ ಬಗ್ಗೆ ನಾವು ಗಮನ ಕೊಡೋದಿಕ್ಕಾದ್ರೂ ಈ ಸಾಹಿತ್ಯವನ್ನು ಮಾಡಬೇಕು. ಆವಾಗ ಮತ್ತೆ ನಾ ಹೇಳಿದೆ, ಇದರಲ್ಲಿ 3 ರೀತಿಯ ವಿಷಯಗಳು ಸಿಗತ್ತೆ ಅಂತ ನಾ ಹೇಳಿದೆ. ನೀತಿ, ಮಾಹಿತಿ, ಇನ್ನೊಂದು ವ್ಯವಹಾರ ಜ್ಞಾನ. ಈಗ ಉದಾಹರಣೆಗೆ, ಇವತ್ತಿನ ಕಾಲದಲ್ಲಿ ಅನಾರೋಗ್ಯ ಅಂತ ಹೇಳಿದಾಗ ಬಹಳ ಎಲ್ಲರಿಗೂ ತಲೆ ಕೆಡಿಸ್ತಾ ಇರೋದು ಒಂದು ಡಯಾಬಿಟಿಸು, ಇನ್ನೊಂದು BP ಅಥವಾ ಹಾರ್ಟ್, ಇನ್ನೊಂದು ಮಂಡಿ ನೋವು. 40 ವರ್ಷ ಆದ್ಮೇಲೆ ಸಾಮಾನ್ಯ ಈ ಪ್ರಶ್ನೆಗಳನ್ನು ಕೇಳ್ತೀವಿ. ಅದರಲ್ಲಿ ಡಯಾಬಿಟಿಸ್ ಸಂಬಂಧಪಟ್ಟಂತೆ ವಿಚಾರ ಮಾಡೋಣ. ಇವತ್ತು ಎಲ್ಲಾ ಡಾಕ್ಟರ್ಗಳು, ಒಟ್ಟು ವೈದ್ಯ ಜಗತ್ತಲ್ಲಿ, ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಯಾವುದೇ ಇರ್ಬೋದು, ಡಯಾಬಿಟಿಸ್ ಅಂತ ಹೇಳಿದಾಗ 2 ಪಾಯಿಂಟ್ ಅನ್ನ ಟಚ್ ಮಾಡ್ತಾ ಇದ್ದಾರೆ. ಒಂದು, ಸ್ವೀಟ್ ತಿನ್ಬೇಡಿ ಅಂತಾರೆ. ಇನ್ನೊಂದು, ವ್ಯಾಯಾಮ ಅಂತ ಹೇಳ್ತಾರೆ. ಉಲ್ಟಾ ತಗೊಂಡ್ರೆ ಸಿಹಿ ಹೆಚ್ಚು ತಿನ್ನೋದ್ರಿಂದ ಡಯಾಬಿಟಿಸ್ ಬರುತ್ತೆ. ಎರಡನೇದು, ವ್ಯಾಯಾಮ ಮಾಡದೇ ಇರೋದ್ರಿಂದ ಡಯಾಬಿಟಿಸ್ ಬರುತ್ತೆ. ಅವ್ಯಾಯಾಮ ಸ್ವಾದು ಭೋಜನ, ಅತಿ ಸ್ವಾದು ಭೋಜನ, ಇದು ಎರಡನ್ನ ಇವತ್ತಿನ ಜಗತ್ತು, ವೈದ್ಯ ಜಗತ್ತು ಟಚ್ ಮಾಡ್ತಾ ಇದೆ. ಆದರೆ ಆಯುರ್ವೇದದ ಗ್ರಂಥಗಳು, ಅದರಲ್ಲಿ ಬೃಹತ್ರಯಿ ಅಂತ ಹೇಳ್ತಾರೆ, ಲಘುತ್ರಯಿ, ಬೃಹತ್ರಯಿ ಅಂತ ಇದೆ, ಒಟ್ಟು 3. ಅದರಲ್ಲಿ ಮುಖ್ಯವಾಗಿ ಬೃಹತ್ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ, ಈ 3ರಲ್ಲೂ ಡಯಾಬಿಟಿಸ್ ಬಗ್ಗೆ ಅವರು ಹೇಳ್ತಾರೆ ವಿಷಯ. ಆದ್ರೆ ಅಲ್ಲಿ ಹೇಳುವಾಗ ಅವರು ಮೂತ್ರ ರೋಗಗಳು ಅನ್ನೋ ಚಾಪ್ಟರ್ನಲ್ಲಿ ಇದನ್ನ ಸೇರಿಸ್ತಾರೆ. ಮೇಹ ರೋಗಗಳು ಅಂತ ಕೆಲವು ಕಡೆ ಇದೆ, ಪ್ರಮೇಹ ರೋಗಗಳು ಅಂತ ಕೆಲವು ಕಡೆ ಇದೆ. ಅದರಲ್ಲಿ ಸುಶ್ರುತ ಸಂಹಿತೆ ಮತ್ತು ಅಷ್ಟಾಂಗ ಹೃದಯದಲ್ಲಿ ಮಧುಮೇಹ ಅಂತಾನೆ ಬರೀತಾರೆ. ಚರಕ ಸಂಹಿತೆನಲ್ಲಿ ಮಾತ್ರ ಕ್ಷುದ್ರಮೇಹ ಅಂತ ಬರೀತಾರೆ. ಕ್ಷುದ್ರ ಅಂದ್ರೆ ಜೇನುತುಪ್ಪ. ನಾನು ಹೇಳಕ್ ಹೊರಟಿದ್ದ ಪಾಯಿಂಟ್ ಏನು ಅಂದ್ರೆ, ಈ ರೋಗಗಳಿಗೆ ಮೇಹವನ್ನು ಸೇರಿಸಿ ಮೂತ್ರ ರೋಗಗಳಿಗೆ ಕಾರಣಗಳು ಏನು ಅಂತ ಸುಶ್ರುತ ಏನ್ ಹೇಳ್ತಾನೆ, ಅದು ನಂದಿವಾಗ ಪಾಯಿಂಟ್. ಅಂದ್ರೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಲ್ಲಿ ಸಿಗುವಂತ ಯಾವುದೋ ಒಂದೊಂದಾದ್ರೂ ವಿಷಯಗಳನ್ನ ಇವತ್ತಿಗೆ ನಮಗೆ ಹೆಲ್ಪ್ ಆಗುವ ಹಾಗೆ ಮಾಡಕ್ಕೆ ಹೊರಡಬೇಕಾಗಿರೋದು ಯೂನಿವರ್ಸಿಟಿಯ ಇವತ್ತಿನ ಕೆಲಸ. ಅದು ನಮಗೆ ಇವತ್ತು ಅವಶ್ಯಕತೆ ಇದೆ. ಅದಕ್ಕೆ IKS ಅನ್ನೋದಕ್ಕೆ ಎಲ್ಲ ಉದಾಹರಣೆಗಳನ್ನು ನಾನು ಹೇಳ್ತಾ ಇರೋದು. ಸುಶ್ರುತ ಸಂಹಿತೆ ಒಟ್ಟಾರೆ ಆಯುರ್ವೇದದಲ್ಲಿ ಯಾವುದೇ ಕಾಯಿಲೆಗಳಿಗೆ 3 ಕಾರಣ ಅಂತ ಹೇಳ್ತಾರೆ: ಆಹಾರ, ವಿಹಾರ, ವಿಚಾರ. ಸುಶ್ರುತ ಸಂಹಿತೆಯಲ್ಲಿ ಮೂತ್ರ ರೋಗಗಳಿಗೆ ಕಾರಣ ಅಂತ ಹೇಳುವಾಗ 2 ಶ್ರೇಣಿ ತಗೊಂಡಿದ್ದಾರೆ. ಒಂದು ಆಹಾರ, ಇನ್ನೊಂದು ವಿಹಾರ. ಆಹಾರದಲ್ಲಿ ಸುಶ್ರುತ ಡಯಾಬಿಟಿಸ್ಗೆ 5 ಕಾರಣ ಅಂತ ಹೇಳ್ತಾನೆ. ಇವತ್ತು ನಾವು ಟಚ್ ಮಾಡಿರೋದೇ. ಹಾಗೆ ಇನ್ನೊಂದು ವಿಹಾರದಲ್ಲಿ ಹೇಳುವಾಗ ಸುಶ್ರುತ 3 ಕಾರಣ ಅಂತ ಹೇಳ್ತಾನೆ. ಅಲ್ಲಿಗೆ ಎಷ್ಟಾಯ್ತು? 8 ಆಯ್ತು. ಇವತ್ತು ನಮ್ಗೆ ಗೊತ್ತಿರೋದು 2. ಈಗ ಇನ್ನು 6 ಇದೆ. 6ರಲ್ಲಿ ವಿಹಾರ ಅಂತ ಬಂದಾಗ ಸುಶ್ರುತ ಹೇಳೋದು ಒಂದು ಅವ್ಯಾಯಾಮ, ನಮಗ್ ಗೊತ್ತಿರೋದೆ. ಇನ್ನೊಂದು ಅವನು ಹೇಳ್ತಾನೆ ಆಲಸ್ಯ ಅಂತ ಹೇಳ್ತಾನೆ. ತಂದಲ್ಲಿರೋದು ಯಾವುದನ್ನು ಕೆಲಸ ಚಟುವಟಿಕೆ ಮಾಡದೇ ಇರೋದು, ಇದು 2ನೇದು. 3ನೇದು ಅವನು ಹೇಳೋದು ದಿವಾಸ್ವಾಪ. ವಿಹಾರದಲ್ಲಿ ನಾನು ತಪ್ಪು ಹೇಳಿದೆ, 3 ಕಾರಣ, 5 ಅಲ್ಲ, 3. ವಿಹಾರದಲ್ಲಿ 3. ಒಂದು ಆಲಸ್ಯ, ಇನ್ನೊಂದು ಅವ್ಯಾಯಾಮ, ಇನ್ನೊಂದು ದಿವಾಸ್ವಾಪ. ಈಗ ನೋಡಿ, ದಿವಾಸ್ವಾಪ ಅಂತ ಒಂದು ಪಾಯಿಂಟ್ ಇದೆ. ದಿವಾಸ್ವಾಪ ಅಂದ್ರೆ ಏನು? ಹಗಲು ನಿದ್ದೆ ಮಾಡೋದು ಅಂತ. ಉಪನಯನದ ಸಮಯದಲ್ಲಿ ಬ್ರಹ್ಮಚಾರಿಗೆ ಪ್ರತಿಜ್ಞೆ ಮಾಡಿಸ್ತಾರಂತೆ, ದಿವಾಮ ಸ್ವಾಪ್ಸು ಅಂತ.
ಹಗಲೊತ್ತಲ್ಲಿ ನಿದ್ದೆ ಮಾಡಲ್ಲ ಅಂತ, ಅದಕ್ಕೆ ಆ ಚಿಂತೆನೆ ಬೇಡ ಅಂತ ಕೆಲವರು ಮದುವೆ ಹಿಂದಿನ ದಿವಸ ಉಪನಯನ ಮಾಡ್ಕೊಂಡ್ಬಿಡ್ತಾರೆ. ಬಿಡ್ರಿ, ಇರ್ಲಿ. ವಿದ್ಯಾಭ್ಯಾಸ ಮಾಡೋನು ಹಗಲ ನಿದ್ದೆ ಮಾಡಬಾರ್ದು, ಇನ್ನೂ ಅನೇಕ ಬೇರೆ ಬೇರೆ ಏನೋ ಇದಾವೆ, ಕನ್ನಡಿ ನೋಡ್ಕೋಬಾರ್ದು, ಎಲ್ಲ ಇರ್ಲಿ, ಅದು ಬೇರೆ ವಿಷಯ. ಅದು ಇದು ಈಗ ಸದ್ಯಕ್ಕೆ ಸಂಬಂಧಪಟ್ಟಿಲ್ಲ. ಹಗಲ ನಿದ್ದೆ ಮಾಡೋದ್ರಿಂದ ಶುಗರ್ ಜಾಸ್ತಿ ಆಗತ್ತೆ ಸುಶ್ರುತ ಹೇಳ್ತಾ ಇದ್ದಾನೆ. ಈಗ ಯಾರಿಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಅವರದನ್ನ ಆಸ್ ಇಟ್ ಈಸ್ ಅದನ್ನ ತಗೊಂಡ್ಬಿಡ್ಲಿ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರದ ಪುಸ್ತಕ ತೆಗೆದೇ ನೋಡೋದಿಲ್ಲ, ನಮಗೆ ನೋಡದೇ ಇರೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳದ್ನಲ್ಲ, ಅಂತವ್ರನ್ನು ಬಿಟ್ಬಿಡೋಣ. ಆದರೆ ಉಪಯೋಗ ಇರೋದಿದ್ರೆ ನೋಡೋಣಪ್ಪ ಅಂತ ಕೂತಿದೀವಲ್ಲ ನಾವೆಲ್ಲರೂ. ಈಗ ನಮಗೊಂದು ಜವಾಬ್ದಾರಿ ಬರುತ್ತೆ. ಈಗೆಲ್ಲ ಕ್ಲಿನಿಕಲ್ ಟೆಸ್ಟು, ಕ್ಲಿನಿಕಲ್ ಟ್ರಯಲ್ಲು, ಅದೇನೋ ಬೇರೆ ಬೇರೆ ಎಲ್ಲ ಒಂದು ಇದೆಲ್ಲ ಇದೆ, ಪ್ಯಾರಾಮೀಟರ್ಸ್ ಎಲ್ಲ ಇದಾವೆ. ಅದರ ಆಧಾರದ ಮೇಲೆ ಒಂದು 50 ಜನಕ್ಕೆ ಮಧ್ಯಾಹ್ನ ನಿದ್ದೆ ಮಾಡಿಸೋದು, ಡಯಾಬಿಟಿಸ್ ಪೇಷಂಟ್ಸ್ಗೆ ಒಂದು 50 ಜನಕ್ಕೆ ನಿದ್ದೆ ಮಾಡಿಸದೇ ಇರೋದು, ಟೆಸ್ಟ್ ಮಾಡೋದು. ಆವಾಗ ನೋಡಿ ಸುಶ್ರುತ ಹೇಳಿದ್ದೇನಾದರೂ ಕರೆಕ್ಟ್ ಆಗಿದ್ರೆ ಅಲ್ಲಿಗೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ನಲ್ಲಿ ಒಂದು ಸ್ಟೆಪ್ ನಾವು ಮುಂದಕ್ಕೆ ಬಂದ್ವಿ. ಜಗತ್ತಿಗೆ ನಾವು ಹೇಳಿದ್ವಿ, ಡಯಾಬಿಟಿಸ್ ಇರೋ ಪೇಷಂಟ್ಸ್ ಯಾರು ಮಧ್ಯಾಹ್ನ ನಿದ್ದೆ ಮಾಡಬೇಡ್ರಿ, ಇನ್ ಪರ್ಟಿಕ್ಯುಲರ್ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ನಿದ್ದೆ ಮಾಡಬಹುದು, ನಿಮಗೆಲ್ಲ ಆರಾಮಾಯ್ತು ಅಂತ ಅನ್ಸುತ್ತೆ, ಯಾಕೆಂದ್ರೆ ಬೇಸಿಗೆ ಶುರು ಆಗಿದೆ. ಈಗ ಚರಕ ಸಂಹಿತೆನಲ್ಲಿ ಹೇಳಿದ್ದಾರೆ, ಬಿಸಿಲು ಕಾಲದಲ್ಲಿ ವಯಸ್ಸಾದವರು, ಶ್ರಮದಿಂದ ಕೆಲಸ ಮಾಡೋರು, ಹೆಚ್ಚು ಮಾತುಗಳನ್ನು ಆಡುವಂತ ಕೆಲಸ ಮಾಡೋರು, ಲೆಕ್ಚರರ್ಸು, ನೀವೆಲ್ಲ ಮಧ್ಯಾಹ್ನ ನಿದ್ದೆ ಮಾಡಿ ಅಂತ ಎಕ್ಸಂಪ್ಷನ್ಸು ಇದ್ದೇ ಇದೆ, ಗೊತ್ತಾಯ್ತೇನು? ಆದ್ರೆ ಉಳಿದವರು ಯಾರು ಮಾಡಬೇಡಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ರಾತ್ರೌ ಜಾಗರಣಂ ರೂಕ್ಷಂ ದಿವಾ ಪ್ರಸ್ವಪನಂ ಸ್ನಿಗ್ಧಂ. ರಾತ್ರಿ ನೀವು ಜಾಗರಣೆ ಮಾಡಿದ್ರೆ, ನಿದ್ದೆ ಮಾಡದೆ ಹೋದ್ರೆ ವಾಯು ಪ್ರಕೋಪ ಆಗತ್ತೆ, ಮೈ ಒಣಗತ್ತೆ. ಹಗಲಲ್ಲಿ ನಿದ್ದೆ ಮಾಡೋದ್ರಿಂದ ಕಫ ಜಾಸ್ತಿ ಆಗತ್ತೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ನಾನು ಹೇಳದಂಗೆ ಮಳೆಗಾಲ ಮತ್ತು ಚಳಿಗಾಲ. ಮಳೆಗಾಲದಲ್ಲಂತೂ ಮೋಡ ಇದ್ದ ಸಮಯದಲ್ಲಿ ನೀವೇನಾದ್ರೂ ಊಟ ಮಾಡಿ ನಿದ್ದೆ ಮಾಡಿಬಿಟ್ರೆ 2.5 ತಾಸು ಎದ್ದ ಮೇಲೆ ಗ್ಯಾರಂಟಿ ತಲೆಭಾರ, ಕೆಮ್ಮು, ಶೀತ ಆಗದೇ ಅದು. ಸುಶ್ರುತ ಹೇಳಿರೋ ಈ ಪಾಯಿಂಟ್ ಇಟ್ಕೊಂಡು ನಾವೇನಾದ್ರೂ ಟೆಸ್ಟ್ ಮಾಡಿದ್ರೆ IKSಗೆ ಹೆಲ್ಪ್ ಆಯ್ತು. ಹಾಗೇನೆ ಮುಂದುವರೆದು ಆಹಾರ ಅಂತ ಹೇಳುವಾಗ ಸುಶ್ರುತ ಏನು ಹೇಳ್ತಾನೆ, ಒಂದು ಸ್ವಾದು ಸ್ವೀಟ್, ಹಾಗೆ ಇನ್ನೊಂದು ಅವನು ಹೇಳೋದು ಸ್ನಿಗ್ಧ, ಅಂದ್ರೆ ಜಿಡ್ಡು, ಬೋಂಡ, ಬಜ್ಜಿ, ಪಕೋಡ, ಮದ್ದೂರೊಡೆ, ಇವೆಲ್ಲ ಜಿಡ್ಡು, ಸ್ನಿಗ್ಧ. ಇನ್ನೊಂದು ಹೇಳ್ತಾನೆ ಮೇಧ. ಮೇಧ ಅಂದ್ರೆ ಇಂಟೆಲೆಕ್ಟ್, ಮಹಾಪ್ರಾಣ. ಮೇಧಸ್ಸು ಅಂದ್ರೆ ಅಲ್ಲಿ ಫ್ಯಾಟ್, ಅಂದ್ರೆ ತುಪ್ಪ ಇರೋಂತ ವಸ್ತುಗಳನ್ನ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗತ್ತೆ. ಇವತ್ತು ತುಪ್ಪದ್ದು ನಾವು BP-ಗೆ ಹೇಳ್ತಾ ಇದ್ದೀವಿ, ಹಾರ್ಟ್ ಪೇಷಂಟ್ಸ್ಗೆ ಹೇಳ್ತಾ ಇದ್ದೀವಿ, ಡಯಾಬಿಟೀಸ್ಗೆ ಹೇಳ್ತಾ ಇಲ್ಲ. ಸುಶ್ರುತ ಹೇಳ್ತಾನೆ ಅದು ಒಂದು ಕಾರಣ ಅಂತ. ಮೂರನೇದು ಇನ್ನೊಂದು ಸ್ವೀಟ್ ಆಯಿತು, ಜಿಡ್ಡಾಯಿತು, ತುಪ್ಪ ಕೊಬ್ಬಾಯಿತು. ನಾಲ್ಕನೇದು ಅವನು ಹೇಳೋದು ಅತಿ ದ್ರವ, ತುಂಬಾ ನೀರಾಗಿ ಕಲಿಸ್ಕೋಬಾರ್ದು. ಸ್ವಲ್ಪ ಮೈಸೂರು ಕಡೆ ಆ ಸ್ವಭಾವ ಜಾಸ್ತಿ. ಉತ್ತರ ಕರ್ನಾಟಕದವ್ರು ವಿಪರೀತ ಗಟ್ಟಿ, ಮೈಸೂರಿನವ್ರು ವಿಪರೀತ ಸಾರು ಮಜ್ಜಿಗೆ ಹಾಕೋತಾರೆ. ಅತಿ ದ್ರವ ಬೇಡ ಅಂತಾನೆ. ಹಾಗೆ ಇನ್ನೊಂದು ಇವತ್ತಿಗೆ ನನಗೆ ಕ್ಲಿನಿಕಲ್ ಟೆಸ್ಟ್ಗೆ ಹೆಲ್ಪ್ ಆಗೋದು ಇನ್ನೊಂದು ಪಾಯಿಂಟು, ಅತಿ ಶೀತ. ಹೇಗೆ ನಾನಲ್ಲಿ ಹಗಲು ನಿದ್ದೆ ಹೇಳಿದೆ, ಅದೇ ತರ ಇವತ್ತು ಇಮ್ಮಿಡಿಯೇಟ್ ತಗೊಂಡು ನಾವು ಟೆಸ್ಟ್ ಮಾಡಬಹುದಾಗಿರೋದು ಯಾವುದು ಅಂದ್ರೆ ಅತಿ ಶೀತ. ಅಂದ್ರೆ ಡಯಾಬಿಟಿಸ್ ಪೇಷಂಟ್ಸು ನೀವು AC ಕಾರಲ್ಲೇ ಯಾವಾಗ್ಲೂ ಇದ್ರೆ, AC ರೂಮ್ನಲ್ಲೇ ಬೆಳಗಿಂದ ಸಂಜೆವರೆಗೂ ಇದ್ರೆ, ಫ್ರಿಡ್ಜ್ ಕೋಲ್ಡ್ ವಾಟರ್ನೇ ಯಾವಾಗ್ಲೂ ಕುಡಿತಾ ಇದ್ರೆ ಸ್ವಲ್ಪ ಡಯಾಬಿಟಿಸ್ ತೊಂದರೆ ಆಗತ್ತೆ ಅನ್ನೋದು ಇಮ್ಮಿಡಿಯೇಟ್ ಕ್ಯಾಚ್ ಮಾಡಬೇಕಾಗಿರೋ ಪಾಯಿಂಟ್. ಹೀಗೆ ಒಟ್ಟು 5 + 3 8. ಇವತ್ತು 2 ನಾವು ಟಚ್ ಮಾಡ್ತಾ ಇದ್ದೀವಿ. ಇನ್ನು 2 ತಗೊಳ್ಳೋಣ, ಹಗಲು ನಿದ್ದೆ ಮತ್ತು ಕೋಲ್ಡ್ ವಾಟರ್, ರೂಮ್. ಇದಕ್ಕೂ ಮತ್ತೆ ಶುಗರ್ ಕಂಪ್ಲೇಂಟ್, ಶುಗರ್ ಲೆವೆಲ್ಗೂ ಏನಾದ್ರೂ ಸಂಬಂಧ ಇದೆಯಾ? ಮಾಡಿದ್ರೆ ಮುಂದಕ್ಕೆ ಹೆಲ್ಪ್ ಆಗತ್ತೆ. ಇದನ್ನ ಹೇಳಿದಾಗ ಬೀದರ್ನ ಒಬ್ರು ಡಾಕ್ಟರ್ ನನಗೆ ಹೇಳಿದ್ರು, ಆಯುರ್ವೇದಿಕ್ ಡಾಕ್ಟರ್ ವಿದ್ಯಾಸಾಗರ್ ಅಂತ, ನಾವು ನಮ್ಮ ಹತ್ರ ಬರುವಂತ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಪ್ಪ ತಿನ್ಬೇಡಿ ಅಂತ ಹೇಳ್ತೀವಿ ಅಂತಂದ್ರು. ಸೊ ಅಲ್ಲಿ ಎಲ್ಲರ ಕಡೆ ಸುಶ್ರುತ ಆ ವಿಷಯಕ್ಕೆ ರೆಲೆವೆಂಟ್ ಆದ. ಇನ್ನೊಂದನ್ನ ನಮ್ಮ ಕೇಶವ ಕುಂಜದಲ್ಲಿರುವಂತಹ ಪ್ರಜ್ಞಾ ಪ್ರವಾಹದ ರಘುನಂದನ್ ಅವರು, ಅವ್ರಿಗೂ ಹೈ ಡಯಾಬಿಟಿಕ್ ಪೇಷಂಟ್, ಅವರು ಕೇರಳದ ಹತ್ರ ಔಷಧಿ ತಗೊಳ್ತಾ ಇದ್ದಾರೆ, ಕೇರಳದವ್ರ ಹತ್ರ. ಅವ್ರಿಗೆ ನಾ ಹೇಳಿದಾಗ ಅವ್ರು ಹೇಳಿದ್ರು, ಹೌದು ನನಗೆ ಅವರೊಂದು ಲಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಹೆಚ್ಚು ನೀರು ಕುಡಿಬೇಡಿ ಅಂತ ಬರ್ದಿದ್ದಾರೆ ಅಂತಂದ್ರು. ಎಲ್ಲೋ ಒಂದ್ ಕಡೆ ಸುಶ್ರುತ ರೆಲೆವೆಂಟ್ ಆದ ಅಂತ ನನಗೆ ಅನ್ನಿಸ್ತು. ಸೊ ಹೀಗೆ
ಆ, ನಮಗುಪಯೋಗ ಆಗುವಂತ ಮಾಹಿತಿ, ನೀತಿ, ವ್ಯವಹಾರ ಜ್ಞಾನ IKS ಅಲ್ಲಿ ನಮಗೆ ಸಿಗಬಹುದು. ಆ ಕಾರಣಕ್ಕೆ ನಾವು ಅದನ್ನು ಅಧ್ಯಯನ ಮಾಡಬೇಕು. ಯಾಕೆ ಬೇಕು ಅನ್ನೋದಕ್ಕೆ ಇದು ಒಂದು ಉತ್ತರ ಅನ್ನೋದಕ್ಕೆ ಹೇಳಿ ಈ ವಿಷಯವನ್ನ ನಾನು ಇಲ್ಲಿ ನಿಲ್ಲಿಸ್ತೀನಿ. ಈ 3ನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ಯಾದಿಗಳ ಸಂಬಂಧಪಟ್ಟಂತೆ ಇನ್ನೊಂದೆರಡು ಉದಾಹರಣೆ ನಾನು ಕೊಡೋದಿದೆ. ಅದನ್ನ 15 ನಿಮಿಷ ಆದ್ಮೇಲೆ ಮುಂದುವರಿಸೋಣ.